ಬೆಳ್ಳುಳ್ಳಿ ನಾನು ಬೆಳ್ಳುಳ್ಳಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಚಿಪ್ಸ್ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಬಟ್ ಬೆಳ್ಳುಳ್ಳಿ ಚಿಪ್ಸ್ ತರ. ಸೊ ನೀವು ಕರಂ ಕುರುಮ್ ಅಂತ ಹೇಳಿ ಚಿಪ್ಸ್ ತರ ತಿನ್ಬೋದು. ನ್ಯಾಚುರಲ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ನ ತಿಂತಾ ಇದ್ದೀರಾ, ನೀವೇನೋ ಒಂದು ಪ್ರೊಸೆಸ್ಡ್ ಅನ್ಹೆಲ್ದಿ ಜಂಕ್ ನ ತಿಂತಾ ಇಲ್ಲ, ಯು ಆರ್ ಈಟಿಂಗ್ ನ್ಯಾಚುರಲ್ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್. ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಶೃಂಗೇರಿ ಗೈಸ್. ಶೃಂಗೇರಿ ಟೆಂಪಲ್ ವಿಸಿಟ್. ಈಗ ಆಲ್ರೆಡಿ ಒಂದು ಜಾಗದಲ್ಲಿ ಸ್ಟೇ ಮಾಡಿದೀವಿ. ಇಲ್ಲೊಂದು ಪ್ರಾಡಕ್ಟ್ ನೋಡಿದ್ವಿ. ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕಂತ ಒಂದು ಇಂಟ್ರೆಸ್ಟ್. ಈ ಫ್ರೂಟ್ಸು ಮತ್ತೆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡು ಹೆಲ್ತಿ ಸ್ನ್ಯಾಕ್ನ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಗೈಸ್. ಈಗ ಒಂದು ಜಾಗದಲ್ಲಿ ಸ್ಟೇ ಮಾಡಿದೀವಿ, ಇಲ್ಲಿ ರಿಸೆಪ್ಷನಲ್ಲಿ ಆ ಪ್ರಾಡಕ್ಟ್ನ ಇಟ್ಟಿದ್ದಾರೆ. ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ಒಂದು ವಿಡಿಯೋ ಸಿಗುತ್ತಾ ಅಂತ ಕೇಳಿದಾಗ ಅವರು ಸರ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಬನ್ನಿ ತೋರಿಸ್ತೀನಿ ಯಾವ ಒಂದು ಪ್ರಾಡಕ್ಟ್ ಅಂತ. ಬ್ರದರ್, ಇದು ಕೇಳಿದ್ನಲ್ಲ ನನ್ನ ಪ್ರಾಡಕ್ಟು, ಇಲ್ಲಿ ನೀವೇ ಬಂದ್ಬಿಡಿ, ಇಲ್ಲಿಗೆ ಆರಾಮಾಗುತ್ತೆ ನನಗೆ. ಇಲ್ಲಿ ನೋಡಿ, ಇದೇ ಒಂದು ಪ್ರಾಡಕ್ಟ್. ಇದು ಏನಂತ ಕೇಳಿದ್ರೆ, ಈ ವ್ಯಾಕ್ಯೂಮ್ ಫ್ರೈಯರಲ್ಲಿ ಯೂಸ್ ಮಾಡಿಕೊಂಡು ರೆಡಿ ಆಗುವಂಥ ಒಂದು ಸ್ನ್ಯಾಕಿ ಐಟಮ್. ಅದು ಹೆಲ್ತಿ ಸ್ನ್ಯಾಕಿ ಅಂತಲೇ ಹೇಳ್ಬೋದು. ಇದು ಬೆಂಡೆಕಾಯಿ, ಅದಾದಮೇಲೆ ಇದು ಸ್ವೀಟ್ ಪೊಟ್ಯಾಟೊ ಬರುತ್ತಲ್ಲ, ಸೊ ಪ್ರತಿಯೊಂದು ಯೂಸ್ ಮಾಡಿಕೊಂಡು ಇಲ್ಲಿ ಕರ್ನಾಟಕದ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಇಲ್ಲಿ ಶೃಂಗೇರಿಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಬ್ರದರ್, ಇದು ಎಲ್ಲಿ ಬರುತ್ತೆ ಫ್ಯಾಕ್ಟ್ರಿ, ಮತ್ತೆ ನೀವು ಟೇಸ್ಟ್ ಮಾಡಿದ್ದೀರಾ? ನಾನು ಟೇಸ್ಟ್ ಮಾಡಿದ್ದೀನಿ ಸರ್. ನಿಮ್ಗೆ ಯಾವ್ದು ಇಷ್ಟ ಇದರಲ್ಲಿ? ಸರ್ ಇದರಲ್ಲಿ ಬೆಂಡೆ ತುಂಬ ಇಷ್ಟ ಆಗುತ್ತೆ, ಯಾಕಂದ್ರೆ ತುಂಬ ಟೇಸ್ಟ್ ಇದೆ ಅದು. ಒಂದು ನಿಮಿಷ ಇರಿ, ಮೈಕ್ ಹಾಕ್ಬಿಡ್ತೀನಿ, ನಿಮ್ಗೆ ಕೇಳಿಸಲ್ಲ ಆಮೇಲೆ. ನಿಮ್ಗೆ ಯಾವ್ದು ಇಷ್ಟ? ಅದರಲ್ಲಿ ಬೆಂಡೆ ತುಂಬ ಇಷ್ಟ ಆಗುತ್ತೆ ಸರ್. ಇದೆ ಬೆಂಡೆ ಟ್ರೀಟ್. ಓಕೆ, ಅದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಓಕೆ, 100% ಅಡಿಟಿವ್ಸ್ ಫ್ರೀ ವಿತ್ ರಿಯಲ್ ಫ್ರೂಟ್ಸು, ಝೀರೋ ಕೊಲೆಸ್ಟ್ರಾಲು, ನ್ಯೂಟ್ರಿಯೆಂಟ್ ರಿಚ್ಚು, ಹೈ ಆನ್ ಪ್ರೋಟೀನ್ಟು, ಪ್ರತಿಯೊಂದು ಇರುವಂಥ ಒಂದು ಐಟಮ್ ಇದು. ಬಟ್ ಹೆಲ್ತಿ ಆಗಿದೆ. ಸೊ ಇದ್ರದ್ದು ಔಟ್ಲೆಟ್ ಎಲ್ಲಂತ ಗೊತ್ತಾಗುತ್ತೆ ಸರ್? ನಿಯರ್ ಟೆಂಪಲ್ ಇದೆ ಸರ್, ಶಾರದಾಂಬ ಟೆಂಪಲ್ ದೇವಸ್ಥಾನ ಪಕ್ಕದಲ್ಲೇ ಇದೆ ಸರ್. ಓಕೆ, ಮ್ಯಾನುಫ್ಯಾಕ್ಚರ್ ನೋಡ್ಬೋದು ಸರ್. ಅದು ಮಠದ ಬ್ಯಾಕ್ ಸೈಡಲ್ಲಿ ಇದೆ. ಓಕೆ, ಸೊ ಎಷ್ಟು ಪ್ರಾಡಕ್ಟ್ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಟೋಟಲ್ 14 ವೆರೈಟೀಸ್ ಮಾಡ್ತಾರೆ ಸರ್. 14 ವೆರೈಟಿ. ಓಕೆ, ಡನ್. ಸೊ ದೇವಸ್ಥಾನದ ಪಕ್ಕದಲ್ಲೇ ಇವದೊಂದು ಔಟ್ಲೆಟ್ ಇದೆಯಂತೆ. ಸೊ ಫಸ್ಟು ಔಟ್ಲೆಟಿಗೆ ಹೋಗೋಣ. ಔಟ್ಲೆಟಲ್ಲಿ ನೋಡೋಣ ಯಾವ್ಯಾವ ಥರ ಪ್ರಾಡಕ್ಟ್ ಸಿಗುತ್ತಂತೆ. ಸೊ ಅಲ್ಲಿ ಓನರ್ ಹತ್ರ ಕೇಳಿ ಫ್ಯಾಕ್ಟ್ರಿ ಶೂಟ್ ಸಿಗುತ್ತೆ ಅಂತ ಕೇಳ್ಬಿಟ್ಟು ನೋಡೋಣ. ಸಿಕ್ಕಿದ್ರಂತೂ ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಫಸ್ಟ್ ಟೈಮು ನಾನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಸುಮಾರು ವಿಸಿಟ್ ಮಾಡಿದ್ದೀನಿ, ಬಟ್ ಫಸ್ಟ್ ಟೈಮ್ ಈ ಥರ ವ್ಯಾಕ್ಯೂಮ್ ಫ್ರೈಯರಲ್ಲಿ ರೆಡಿ ಆಗುವಂಥ ಒಂದು ಹೆಲ್ತಿ ಸ್ನ್ಯಾಕ್ನ ನೋಡ್ತಾ ಇರೋದು. ಸೊ ಬನ್ನಿ ಹೋಗಿ ಹೇಗಿದೆ ಅಂತ ನೋಡೋಣ. ಶೃಂಗೇರಿಲಿ ಹೆಸರು ಫ್ರೂಟ್ ಟ್ರೀಟಾ? ಹಾಂ ಸರ್, ಫ್ರೂಟ್ ಟ್ರೀಟ್ ಅನ್ನೋ ಒಂದು ಬ್ರ್ಯಾಂಡ್ಗೆ. ಎಸ್, ನಾವೀಗ ಫ್ಯಾಕ್ಟ್ರಿಗೆ ಬಂದ್ವಿ. ಶೃಂಗೇರಿ ಮಠದಿಂದ ಪಕ್ಕದಲ್ಲೇ ಒಂದು ಔಟ್ಲೆಟ್ ಇದೆ. ನಾನು ಇದನ್ನು ಮುಗಿಸ್ಕೊಂಡು ಈಸ್ಕೊಳಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಈಗ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಇದೊಂದು ಅರ್ಧ ಕಿಲೋಮೀಟ್ರ್, 500 to 600 ಮೀಟರ್ಸ್ ದೂರದಲ್ಲೇ ಬರುವಂಥ ಒಂದು ಲೊಕೇಶನ್ನು. ಕಾರಾನ್ಸ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಜಾಗ ಗೈಸ್. ಫುಡ್ ಟ್ರೀಟು. ಸೊ ಬಂದು ಕೇಳಿದಾಗ ಏನಂತಂದರೆ ಫ್ರೂಟ್ಸು ವೆಜಿಟೇಬಲ್ಸಲ್ಲಿ ಹೆಲ್ತಿ ಸ್ನ್ಯಾಕು ಅಲ್ಲೇ ಹೇಳಿದ್ನಲ್ಲ. ಬಟ್ ನನಗೆ ಈಗಲೂ ಒಂದು ಡೌಟ್ ಇದೆ, ಈ ವ್ಯಾಕ್ಯೂಮ್ ಫ್ರೈಯರ್ಗೂ ಏರ್ ಫ್ರೈಯರ್ಗೂ ಏನು ಡಿಫ್ರೆಂಟ್ ಇದೆ ಅಂತ. ಸೊ ಬನ್ನಿ ಹೋಗೋಣ. ಓನರ್ ಹತ್ರನೇ ಇವರು ಪ್ರಾಡಕ್ಟ್ ಬಗ್ಗೆ, ಈ ಕಾರಾಂತ್ ಫುಡ್ಸ್ ಬಗ್ಗೆ ಕೇಳಿ ತಿಳ್ಕೊಂಡು ಯಾವ ಥರ ಇವ್ರು ಮ್ಯಾನುಫ್ಯಾಕ್ಚರ್ ಇರುತ್ತೆ, ಯಾವ ಥರ ಪ್ರೊಡಕ್ಷನ್ ಮಾಡ್ತಾರೆ ಫ್ರಮ್ ಸ್ಟಾರ್ಟ್ ಟು ಎಂಡ್ವರೆಗೂ, ಪ್ಯಾಕೇಜಿಂಗ್ವರೆಗೂ ನೋಡಿ ತಿಳ್ಕೊಳ್ಳೋಣ ಅಂತಲೇ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಫ್ಯಾಕ್ಟ್ರಿ ಶೂಟು ಸುಮಾರು ದಿನಗಳಾಗೋಯ್ತು ನಂದಂತೂ. ಜಾಗ ಅಂತೂ ನಿಜ ಅಲ್ಟಿಮೇಟ್ ಇದೆ. ಬಾಗ್ಲಾಕವ್ರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಭಾರದ್ವಾಜ್ ಕಾರಂತ್ ಅಂತ ಹೇಳಿ. ಓಕೆ, ಕಾರಾಂತ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ಫಸ್ಟ್ ಆಫ್ ಆಲ್ ಕಾರಾಂತ್ ಫುಡ್ ಯಾವಾಗ ಶುರು ಆಯ್ತು ಸರ್? ಆ್ಯಕ್ಚುಲಿ ಜರ್ನಿನೇ ಇದು ಒಂದು ಡಿಫ್ರೆಂಟ್. ನೀವು ನೋಡಿರ್ಬೋದು ಅಂದರೆ ಶೃಂಗೇರಿ ಇಟ್ಸ್ ಎ ನೌನ್ ಫಾರ್ ಟೆಂಪಲ್ ಟೌನ್. ನಿಮಗೆ ಶಂಕರಾಚಾರ್ಯರು 32 ವರ್ಷದಲ್ಲಿ 12 ವರ್ಷ ಕಳೆದಂಥ ಜಾಗ, ತಾಯಿ ಶಾರದೆ ಇರುವಂಥ ಜಾಗ. ಸೊ ಲಕ್ಷಾಂತರ ಜನ ವರ್ಷ ಇಲ್ಲಿಗೆ ಬರ್ತಾರೆ. ಬಟ್
ಶೃಂಗೇರಿನಲ್ಲಿ ಅದೇ ನಮ್ಮ ಐ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಶೃಂಗೇರಿ ಓನ್ಲಿ. ಇಲ್ಲೇ ಸ್ಕೂಲಿಂಗ್ ಮುಗಿಸಿದ್ವಿ, ಇಲ್ಲೇ JCBM ಅಂತ ಕಾಲೇಜಲ್ಲಿ ಎಜುಕೇಶನ್ ಡಿಗ್ರಿ ಗ್ರಾಜುಯೇಷನ್ನ ಕಂಪ್ಲೀಟ್ ಮಾಡಿ ಕುವೆಂಪು ಯೂನಿವರ್ಸಿಟಿಯಿಂದ ವಿತ್ ರ್ಯಾಂಕ್ ಮಾಸ್ಟರ್ ಡಿಗ್ರಿನ ಮಾಡಿದ್ವಿ. ಆಮೇಲೆ ದೆನ್ ಲಕ್ಕಿಲಿ ಡಾಕ್ಟರ್ ದಿನೇಶ್ ಅಂತ ಹೇಳಿ ಕರೆಂಟ್ ಇಂಡಿಯಾ ಹೆಡ್ ಫಾರ್ ಸ್ಯಾಮ್ಸಂಗ್ ಮೆಕ್ಯಾಟ್ರಾನಿಕ್ಸ್ ಅವರ ಅಂಡರ್ PhD ಮಾಡುವಂತ ಅವಕಾಶ ಸಿಕ್ತು. ಸೊ ಆ PhD ಮಾಡ್ತಾ ಐ ಗಾಟ್ ಎ ಚಾನ್ಸ್ ಟು ಕೇಮ್ ಬ್ಯಾಕ್ ಟು ಮೈ ನೇಟಿವ್ ಅಂಡ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಆಸ್ ಎ ಫ್ಯಾಕಲ್ಟಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ 2014ರಲ್ಲಿ. ಎಸ್, ನಾನು ಓದಿದ ಕಾಲೇಜಲ್ಲೇ ಫ್ಯಾಕಲ್ಟಿ ಆಗಿ ಜರ್ನಿನ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿಂದ ಎಲ್ಲೋ ಒಂದ್ ಕಡೆ ಶೃಂಗೇರಿ ಬಗೆಗಿನ ಒಂದು ತುಡಿತ ಇನ್ನೂ ಜಾಸ್ತಿ ಆಯ್ತು. ಏನಂದ್ರೆ ಎಲ್ಲರೂ ಗ್ರಾಜುಯೇಷನ್ ಮುಗಿಸಿ ಮಾಸ್ಟರ್ ಡಿಗ್ರಿ ಮುಗಿಸಿ ಹೊರಗಡೆ ಹೋಗೋರಾದ್ರೆ ಊರಲ್ಲಿ ಏನಾದ್ರೂ ಒಂದು ನಾವು ಮಾಡ್ಬೇಕಲ್ವಾ ಫಾರ್ ದ ಯಂಗ್ಸ್ಟರ್ಸ್. ಬಿಕಾಸ್ ನಮ್ಮ ಮಲೆನಾಡು ರೀಜನ್ ಏನಿದೆ, ನಾಟ್ ಓನ್ಲಿ ಶೃಂಗೇರಿ, ತೀರ್ಥಹಳ್ಳಿ, ಕೊಪ್ಪ, ಎನ್ನಾರ್ಪುರ, ಈ ಎಲ್ಲ ಜಾಗಗಳನ್ನ ನೀವು ನೋಡಿದ್ರೆ ಇಟ್ ಈಸ್ ಕನ್ವರ್ಟಿಂಗ್ ಆಸ್ ಎ ಓಲ್ಡ್ ಏಜ್ ಹೋಮ್. ಪೇರೆಂಟ್ಸ್ ಮಾತ್ರ ಇಲ್ಲಿದ್ದಾರೆ, ಮಕ್ಕಳೆಲ್ಲ ಅವರ ಎಜುಕೇಶನ್ ಮುಗಿದ ತಕ್ಷಣ ದೇ ಆರ್ ಫೋರ್ಸ್ಡ್ ಟು ಗೋ ಔಟ್ಸೈಡ್. ಅಂದ್ರೆ ದ ರೀಸನ್ ಅವರಿಗೆ ಇಷ್ಟ ಇದೆಯೋ ಇಲ್ವೋ, ಬಟ್ ಇಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಯಾವುದೂ ಇಲ್ಲ. ಸೊ ಅದು ಎಲ್ಲೋ ಒಂದ್ ಕಡೆ ಏನಕ್ಕೆ ನಮ್ಮ ಊರಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವ್ ಯಾಕೆ ಇಲ್ಲೊಂದು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ 2014ರಿಂದನೇ ಆ ಚಿಂತನೆ ಸ್ಟಾರ್ಟ್ ಆಯ್ತು. ಬಟ್ ಏನಂದ್ರೆ ಸಾಕಷ್ಟು ಲೋಕಲ್ ಚಾಲೆಂಜಸ್ ಇದೆ. ನೀವೇ ನೋಡಿದಿರ, ನಿನ್ನೆ ನೀವು ಬರ್ತಾ ರೋಡ್ ಹೆಂಗ್ ಎಕ್ಸ್ಪೀರಿಯನ್ಸ್ ಆಯ್ತು, ನಿಮಗೆ ಗೊತ್ತಿದೆ ನಮ್ಮ ಚಿಕ್ಕಮಂಗ್ಳೂರು ರೋಡ್ ಹೇಗಿರುತ್ತೆ. ಯಾವುದೇ ನೀವು ಚಿಕ್ಕಮಂಗ್ಳೂರ್ ಆಗ್ಲಿ ಶಿವಮೊಗ್ಗ ಯಾವ ಕಡೆಯಿಂದ ಬರ್ಬೇಕಾದ್ರೂ ಯು ಹ್ಯಾವ್ ಟು ಟ್ರಾವೆಲ್ 100 ಕಿಲೋಮೀಟರ್ಸ್. ಅದು ಘಾಟ್ ಸೆಕ್ಷನ್. ಸೊ ಲಾಜಿಸ್ಟಿಕ್ಸ್ ಒಂದು ತುಂಬಾ ದೊಡ್ಡ ಇಶ್ಯೂ ಇದೆ. ಮತ್ತೆ ಕಂಪ್ಲೀಟ್ ನಮ್ದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರೋದ್ರಿಂದ ಪವರ್ ಇಶ್ಯೂಸ್ ಆರ್ ವೆರಿ ಫ್ರೀಕ್ವೆಂಟ್. ರೀಸೆಂಟ್ ಆಗಿ ಮಳೆಗಾಲದಲ್ಲಿ ನಾವೇ 9 days ಕಂಟಿನ್ಯೂಸ್ ಪವರ್ ಸಪ್ಲೈನೇ ಇರಲಿಲ್ಲ ಇಲ್ಲಿ. ಸೊ ಈ ತರ ಜಾಗದಲ್ಲಿ ಏನಾದ್ರೂ ಒಂದು ಇಂಡಸ್ಟ್ರಿನೋ ಮತ್ತೊಂದು ಮಾಡೋದು ಅಂದ್ರೆ ನೋ ಒನ್ ಈಸ್ ರೆಡಿ. ಹಾಗಾಗಿನೇ ನಮ್ ಜಾಗ ಬರೀ ಏನಂದ್ರೆ ಟೂರಿಸಮ್ ಮಾತ್ರ ಸೀಮಿತವಾಗಿತ್ತು. ಸೊ ಹಾಗಾಗಿ ವಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ಯಾಕೆ ಮಾಡಕ್ ಆಗಲ್ಲ, ಇಲ್ಲಿ ಏನ್ ಮಾಡ್ಬೋದು ಅಂದಾಗ, ಈಗ ನನ್ನ ಫೀಲ್ಡ್ ಅಲ್ಲಿ ಏನೇ ಮಾಡಕ್ ಹೋದ್ರು again skilled labor ಸಿಕ್ಕಲ್ಲ. ಬಿಕಾಸ್ ನಿಯರೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಗೈನ್ ವಿ ಹ್ಯಾವ್ ಟು ಗೋ 100 ಕಿಲೋಮೀಟರ್ಸ್ ಶಿವಮೊಗ್ಗ ಅಥವಾ ಇದು. ಮತ್ತೆ ಇಂಜಿನಿಯರಿಂಗ್ ಮಾಡಿದವರು ಶೃಂಗೇರಿಗೆ ಬಂದು ವರ್ಕ್ ಮಾಡಕ್ ಅವರು ರೆಡಿ ಇರಲ್ಲ. ಹಾಗಾಗಿ ನಾನೇ ಡೈವರ್ಸಿಫೈ ಆಗ್ಬೇಕಾಗಿ ಬಂತು. ದಟ್ಸ್ ಹೌ ಐ ಡೈವರ್ಸಿಫೈಡ್ ಫ್ರಮ್ ಇಮೇಜ್ ಪ್ರಾಸೆಸಿಂಗ್ ಟು ಫುಡ್ ಪ್ರಾಸೆಸಿಂಗ್. ನಮ್ಮಲ್ಲಿ ಇನ್ನೊಂದು ಏನಂದ್ರೆ ರೈತರುಗಳು ನಮ್ಮಲ್ಲಿ ತುಂಬಾ ಈ ಹಣ್ಣಾಗ್ಲಿ ತರಕಾರಿ ಆಗ್ಲಿ ತುಂಬಾನೇ ಬೆಳಿತಾರೆ. ಬಟ್ ಮಾರ್ಕೆಟ್ ಇಲ್ಲೆಲ್ಲೂ ಅವರಿಗೆ ಮಾರ್ಕೆಟ್ ಇಲ್ಲ. ನಮಗೆ ನಿಯರೆಸ್ಟ್ APMC ಅಗೈನ್ ನಾವು 100 ಕಿಲೋಮೀಟರ್ ಹೋಗ್ಬೇಕು, ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ. ಹಾಗಾಗಿ ಆ ತರದ ಜಾಗದಲ್ಲಿ ಕುತ್ಕೊಂಡಿದೀವಿ. ಸೊ ಹಾಗಾಗಿ ನಾವೇನ್ ಅನ್ಕೊಂಡ್ವಿ, ಓಕೆ ಇಲ್ಲಿಯ ರೈತರಿಗೂ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ತುಂಬಾ ಇದೆ. ಅವ್ರು ಬೆಳೆದಂತ ಬೆಳೆನ ಅಲ್ಲಿಗೆ ತಗೊಂಡು ಹೋಗೋಷ್ಟೊತ್ತಿಗೆ ಅದು ಎಷ್ಟೋ ಕೊಳತೋಗಿರುತ್ತೆ, ಅಥವಾ ಅವತ್ತಿನ ರೇಟ್ ಇರಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವರಿಗೆ ಲಾಸ್ ಆಗುತ್ತೆ ಇಲ್ಲಿಂದ ಅಲ್ಲಿ ತನಕ ತಗೊಂಡು ಹೋಗ್ಬಿಟ್ಟು. ಹಾಗಾಗಿ ಆ ಗ್ಯಾಪ್ ಅನ್ನ ಯಾಕೆ ನಾವು ಫುಲ್ಫಿಲ್ ಮಾಡಬಾರದು ಅಂತ ಅನ್ಕೊಂಡ್ವಿ. ಸೊ ನಾವು ಇನ್ಸ್ಟೆಡ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಲ್ಲೋ ಅಥವಾ ಮತ್ತೊಂದು ಫೀಲ್ಡ್ ಅಲ್ಲೋ ಮಾಡ್ಲಿಕ್ಕಿಂತ ಫುಡ್ ಮೇಲೆ ವರ್ಕ್ ಮಾಡಿದ್ರೆ ತುಂಬಾ ಅರ್ಥ ಇರುತ್ತೆ ಇಲ್ಲಿ ಜಾಗಕ್ಕೆ ಅನ್ಕೊಂಡ್ಬಿಟ್ಟು ವಿ ಸ್ಟಾರ್ಟೆಡ್ ದಿಸ್ ಕಾರಂತ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಇನ್ 2018. ಅಂದ್ರೆ 17 ಇಂದನೇ ನಾವು ಅದರ ರಿಸರ್ಚ್ ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಫಿಷಿಯಲಿ 2018 ಡಿಸೆಂಬರ್ ಅಲ್ಲಿ ವಿ ರಿಜಿಸ್ಟರ್ಡ್ ದ ಕಂಪನಿ. 6 years ಆಗಿದೆ. ಎಸ್, 2019 ಮಿಡ್ ಇಂದ ನಾವು ಆಪರೇಷನ್ಸ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಏನಂದ್ರೆ ನಮ್ಮ ಒಂದು ಯುನೀಕ್ ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಯಾರೋ 10 ಜನ ಮಾಡ್ತಾ ಇರುವಂತಹ ಒಂದು ಪ್ರಾಡಕ್ಟ್ ಅನ್ನ ನಾವು ಮಾಡೋದಿಲ್ಲ. ಸೊ ನಾವು ಚೂಸ್ ಮಾಡಿರುವಂತ ಕಾನ್ಸೆಪ್ಟ್ ಏನಿತ್ತು, ಇಟ್ಸ್ ಎ ವ್ಯಾಕ್ಯೂಮ್ ಕುಕಿಂಗ್ ಅಂತ ಕರಿತೀವಿ, ಅಥವಾ ವ್ಯಾಕ್ಯೂಮ್ ಫ್ರೈಯಿಂಗ್. ಇದಾಗ್ಲೇ ನಿಮಗೆ ಇಂಡೋನೇಷ್ಯಾ, ಥೈಲ್ಯಾಂಡ್ ಅಥವಾ ಆ ದೇಶಗಳಲ್ಲಿ ಸಾಕಷ್ಟು ಮುಂದುವರೆದಿದ್ದಾರೆ ಈ ಫುಡ್ ಪ್ರೊಸೆಸಿಂಗ್ ಅಲ್ಲಿ. ಬಟ್ ನಮ್ಮ ದೇಶದಲ್ಲಿ ನಾವಿನ್ನು ಅದು ವೆನ್ ಐ ಸ್ಟಾರ್ಟೆಡ್ ಮೈ ಜರ್ನಿ ಅವಾಗಂತೂ ಇಟ್ ವಾಸ್ ಎ ಟೋಟಲಿ ಎ ನ್ಯೂ ಕಾನ್ಸೆಪ್ಟ್ 2018-19 ಅಲ್ಲಿ. ಸೊ ಈ ಪ್ರಾಡಕ್ಟಿನ ವಿಶೇಷತೆ ಏನು ಅಂದ್ರೆ, ನಾವೇನ್ ಪ್ರಾಡಕ್ಟ್ ಮಾಡ್ತಾ ಇದೀವಲ್ಲ ಇಟ್ ಇಸ್ 100% ನ್ಯಾಚುರಲ್. ನಾವು ರೈತರ ಹತ್ರ ತರಕಾರಿ ಮತ್ತೆ ಹಣ್ಣನ್ನ ಪರ್ಚೇಸ್ ಮಾಡ್ತೀವಿ, ಅದನ್ನ ಪ್ರೀ ಪ್ರೋಸೆಸ್ ಮಾಡ್ತೀವಿ. ಏನು ಅದನ್ನ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಆಗಿರ್ಬೋದು, ವಾಷಿಂಗ್ ಆಗಿರ್ಬೋದು, ಅದಕ್ಕೆ ಏನ್ ಪ್ರೀ ಪ್ರೊಸೆಸಿಂಗ್ ಬೇಕೋ ಪ್ರೀ ಪ್ರೊಸೆಸಿಂಗ್ ಮಾಡ್ತೀವಿ. ಅಂಡ್ ವಿತ್ ದ ಹೆಲ್ಪ್ ಆಫ್ ವ್ಯಾಕ್ಯೂಮ್ ಕುಕಿಂಗ್ ಟೆಕ್ನಾಲಜಿ ಅದರಲ್ಲಿರುವಂತ ಮಾಯಿಶ್ಚರ್ ಕಂಟೆಂಟ್ ನ ರಿಮೂವ್ ಮಾಡ್ತೀವಿ. ಸೊ ನಥಿಂಗ್ ಎಲ್ಸ್. ಈ ಪ್ರಾಡಕ್ಟ್, ಈಗ ನಿಮ್ಮ ಪ್ರಾಡಕ್ಟ್ ಏನಿದೆ ಇದು ನಿಮಗೆ 100% ತರಕಾರಿ ಮತ್ತು ಹಣ್ಣಲ್ಲಿರುವಂತ ನೀರಿನ ಅಂಶನ ತೆಗೆದು ನಾವು ಆಸ್ ಸಚ್ ಅದನ್ನ ಚಿಪ್ಸ್ ಅನ್ನೋ ಫಾರ್ಮೇಟ್ ಅಲ್ಲಿ ಕೊಡ್ತಾ ಇದೀವಿ. ಎಸ್ಪೆಷಲಿ ಇವತ್ತಿನ ಜನ ನಿಮಗೆ ಗೊತ್ತಿರ್ಬೋದು, ಎಲ್ಲ ಜಂಕ್ ಫುಡ್, ಪೊಟ್ಯಾಟೊ ಚಿಪ್ಸ್ ಬಿಟ್ರೆ ಚಿಪ್ಸಿಗೆ ಬೇರೆ ಆಪ್ಷನ್ ಇಲ್ಲ. ಎಸ್ಪೆಷಲಿ ಮಕ್ಕಳಂತೂ ಇವತ್ತು ಲೇಸು, ಕುರ್ಕುರೆ, ಬೇರೆ ಬೇರೆ ಪೊಟ್ಯಾಟೊ ಚಿಪ್ಸ್ ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಅಂತವರಿಗೆ ನಾವೇನಂದ್ರೆ ಹಣ್ಣು ತರಕಾರಿ ತಿನ್ನಲ್ಲ ಅವರು, ಅಂತವರಿಗೆ ಆಸ್ ಅನ್ ಆಲ್ಟರ್ನೇಟಿವ್ ಮಕ್ಕಳಿಗೆ ನಾವು ಹೆಲ್ದಿ
ಆ್ಯಂಡ್ ಟೇಸ್ಟಿ ಆಗಿರುವಂಥ ಪ್ರಾಡಕ್ಟನ್ನ ಥ್ರೂ ಕಾರಂತ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಡ್ತಾ ಇದ್ದೀವಿ. ಹೇಳ್ತಾ ಇದೆ 19 ಆಪರೇಷನ್ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ 2 ವರ್ಷ ನಮಗೆ 2021 2 ವರ್ಷ ಹೆಂಗ್ ಬಂತು ಹೆಂಗೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಸೊ ಆಕ್ಚುಲಿ ಅದೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು 21 ಅಥವಾ 22 ಇಂದ. ಈಗ 2 ವರ್ಷದಲ್ಲಿ ಈ ಯೂನಿಟ್ ನ, ಯಾಕಂದ್ರೆ ನಾವು 19 ಒಂದು 500 ಸ್ಕ್ವೇರ್ ಫೀಟ್ ರೆಂಟೆಡ್ ಬಿಲ್ಡಿಂಗ್ ನಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇವತ್ತು ಟುಡೇ ವಿ ಆರ್ ಸೆಟ್ಟಿಂಗ್ ಇನ್ 10,000 ಸ್ಕ್ವೇರ್ ಫೀಟ್. ಇಟ್ಸ್ ಎ ಓನ್ ಫ್ಯಾಕ್ಟರಿ ಸೆಟಪ್ ಮಾಡಿಬಿಟ್ಟು ಪ್ರಾಡಕ್ಟ್ ನ ನಾವೀಗ ಆಲ್ರೆಡಿ ತಗೊಂಡೋಗ್ತಾ ಇದೀವಿ. ಫ್ರೂಟ್ಸ್ ಅಂತ ಬಂದ್ರೆ ನಾವು ಜಾಕ್ ಫ್ರೂಟ್, ಬನಾನಾ, ಸಪೋಟಾ, ಮ್ಯಾಂಗೋ, ಪೈನಾಪಲ್ ಇದನ್ನೆಲ್ಲ ಪ್ರೋಸೆಸ್ ಮಾಡ್ತಾ ಇದೀವಿ. ವೆಜಿಟಬಲ್ಸ್ ಅಲ್ಲಿ ಬೆಂಡಿ, ಬೀಟ್ರೂಟ್, ಸ್ವೀಟ್ ಪೊಟ್ಯಾಟೊ, ಕ್ಯಾರೆಟ್, ಹಾಗಲಕಾಯಿ, ಬಿಟರ್ ಗಾರ್ಡ್, ಈ ತರದ ಪ್ರಾಡಕ್ಟ್ ಇದೆ. ಮತ್ತೆ ಸ್ಪೆಷಲ್ ಪ್ರಾಡಕ್ಟ್ಸ್ ಆಗಿ ಗಾರ್ಲಿಕ್ ಇದೆ, ಹೈಲಿ ರೆಕಮೆಂಡೆಡ್ ಬೈ ಡಾಕ್ಟರ್ಸ್. ಯಾರೋ ಗಾರ್ಲಿಕ್ ಅನ್ನ ಚಿಪ್ಸ್ ತರ ತಿನ್ನೋದಂದ್ರೆ ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ. ನಮ್ ಪ್ರಾಡಕ್ಟ್ ಅನ್ನ ನೀವು ಆರಾಮಾಗಿ ತಿನ್ಬಹುದು, ವಿಚ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್. ಇದು ಕೊಲೆಸ್ಟ್ರಾಲ್ ಮತ್ತೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇದ್ದವರಿಗೆ ತುಂಬಾ ಯೂಸ್ ಆಗ್ತಾ ಇದೆ. ಮತ್ತೆ ಇವನ್ ಲೋಟಸ್ ಸ್ಟೆಮ್ ಮಾಡ್ತಾ ಇದೀವಿ, ಕೇಲ್ ಲೀವ್ಸ್ ಮಾಡ್ತಾ ಇದೀವಿ, ಕಾಬೂಲ್ ಚೆನ್ನ ಇದೆ. ಸೊ ಇಟ್ಸ್ ಎ ಮಿಕ್ಸ್ ಆಫ್ ವೆರೈಟಿ ಆಫ್ ದ ಪ್ರಾಡಕ್ಟ್ಸ್. ಆಲ್ಮೋಸ್ಟ್ ಒಂದು 20 SKU ಮಾಡ್ತಾ ಇದೀವಿ, 20 ತರದ ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ವಿ ಆರ್ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಅಂಡ್ ದಿಸ್ ವ್ಯಾಕ್ಯೂಮ್ ಫ್ಲೈಯಿಂಗ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಾವು. ಸೂಪರ್ ಸರ್. ಇದಕ್ಕೆ ಬೇಕಾಗಿ ರಾ ಮೆಟೀರಿಯಲ್ಸ್ ಎಲ್ಲ ನಿಯರ್ ಬೈ ಸೋರ್ಸ್ ಮಾಡ್ಕೊತೀವಿ. ಎಸ್, ನಾವು ಮೆಜಾರಿಟಿ ಆಫ್ ದ ಇದು ನಾವು ರೈತರನ್ನ ಐಡೆಂಟಿಫೈ ಮಾಡ್ಬಿಟ್ಟು ರೈತರ ಹತ್ರನೇ ಅದನ್ನ ಬೆಳೆಸ್ತೀವಿ. ಡೈರೆಕ್ಟ್ ಆಗಿ ನಾವು ಫಾರ್ಮರ್ಸ್ ಹತ್ರನೇ ಇದು ಮಾಡ್ಕೊಂತೀವಿ. ಅವರಿಗೆ ವರ್ಷ ಅವಧಿಗೆ ಒಂದು ರೇಟ್ ನ ಫಿಕ್ಸ್ ಮಾಡ್ತೀವಿ, ಇಷ್ಟು ರೇಟಲ್ಲಿ ನಾವು ನಿಮಗೆ ಬೈ ಮಾಡ್ತೀವಿ ಅಂತ ಹೇಳಿ. ಸೊ ಮಾರ್ಕೆಟ್ ಎಷ್ಟೇ ಡೌನ್ ಆದ್ರೂ ನಾವು ಅವ್ರ ಹತ್ರ ಅದೇ ರೇಟಿಗೆ ಸಪೋರ್ಟ್ ಮಾಡ್ತೀವಿ, ಬೈ ಮಾಡ್ತೀವಿ. ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಇದ್ದಿದ್ದೇನೆ ವಿ ಶುಡ್, ಅದೇ ಹೇಳಿದ್ನಲ್ಲ, ವಿ ಶುಡ್ ಬಿಲ್ಡ್ ದಟ್ ಗ್ಯಾಪ್. ರೈತರಿಗೆ ಅವರ ಮಾರ್ಕೆಟ್ ಪ್ಲೇಸ್ ಏನ್ ಸಿಗ್ತಾ ಇರಲಿಲ್ಲ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. ವೇರಾಸ್ ಯಂಗ್ಸ್ಟರ್ಸ್ ಗೆ ಇಲ್ಲಿಂದ ಹೊರಗಡೆ ಏನ್ ಹೋಗ್ತಿದ್ದಾರೆ ಅವರಿಗೆ ಜಾಬ್ ಆಪರ್ಚುನಿಟಿ ಕೊಡಬೇಕು ಅಂತ ಹೇಳಿ. ನೀವು ನೋಡಿ ಬೇಕಾದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಆಲ್ಮೋಸ್ಟ್ ನಾನೇ ಸೀನಿಯರ್ ಏನೋ, ಯಾಕಂದ್ರೆ ಎಲ್ಲ ಆಲ್ ಮೈ ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಮೈ ಸ್ಟೂಡೆಂಟ್ಸ್ ಓನ್ಲಿ. ನಾನು ಅವಾಗ ಕಾಲೇಜಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೆ, ನನ್ನ ಪ್ರೊಡಕ್ಷನ್ ಹೆಡ್ ಆಗಿರ್ಬೋದು ಮಾನೋಶ್ ಅಥವಾ ಕಾರ್ತಿಕೇಯ, ಅಂಡ್ ಶ್ರೇಯಸ್, ಸುಚಿತ್ರಾ, ಎವ್ರಿ ಒನ್ ಆರ್ ಮೈ ಸ್ಟೂಡೆಂಟ್ಸ್ ಓನ್ಲಿ. ಸೊ ಅವ್ರಗಳಿಗೆ ಅವರ ಗ್ರಾಜುಯೇಷನ್ ಆದ್ಮೇಲೆ ಇಲ್ಲೇನೆ ಒಂದು ವರ್ಕ್ ಮಾಡುವಂತ ಅವಕಾಶ ಕಲ್ಪಿಸಿದೀವಿ. ಹೊರಗಡೆ ಇಂಡಸ್ಟ್ರಿನಲ್ಲಿ ಏನ್ ಸ್ಯಾಲ್ರಿ ಕೊಡ್ತಾರೋ ಅದಕ್ಕಿಂತ ಹೆಚ್ಚೇ ಕೊಟ್ಬಿಟ್ಟು ನಾವಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಇವತ್ತೇನ್ ನಾವು ಈ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇದೀವಿ, ಇದು ಯಾರೋ IIM ಮುಗಿಸ್ಕೊಂಡ್ಬಂದು ಅಥವಾ MBA ಮುಗಿಸ್ಕೊಂಡ್ಬಂದು ಮಾಡಿರುವಂತಹ ಬ್ರ್ಯಾಂಡ್ ಅಲ್ಲ. ಎಲ್ಲ ನಮ್ಮ ಶೃಂಗೇರಿ ಲೋಕಲ್ ಹುಡುಗರು, ಯಾರಿಗೂ ಇಂಡಸ್ಟ್ರಿ ಅಥವಾ ಅದರ ಎಕ್ಸ್ಪೋಜರೇ ಇರ್ಲಿಲ್ಲ ಕಾರ್ಪೊರೇಟ್ ಇಂದ, ಅವ್ರುಗಳೇ ಸೇರಿ ಕಟ್ಟಿರುವಂತ ಒಂದು ಸಂಸ್ಥೆ ನಮ್ದು ಕಾರಂತ್ ಫುಡ್ಸ್. ಹೆಮ್ಮೆಯಿಂದ ಹೇಳ್ಬೋದು, ಕರ್ನಾಟಕದ ಪ್ರಾಡಕ್ಟ್ ನಮ್ಮ ಶೃಂಗೇರಿ. ಅದು ಎಲ್ಲ ಲೋಕಲ್ ಹುಡುಗರು, ಅದರ ಕಾರ್ಪೊರೇಟ್ ಎಕ್ಸ್ಪೋಜರ್ ಇಲ್ದಿರೋ ಅಂತವ್ರು ಸೇರಿ ಕಟ್ಟಿರುವಂತ ಸಂಸ್ಥೆ. ನಮ್ಮಲ್ಲಿ ವರ್ಕ್ ಮಾಡೋರು ಅಷ್ಟೇ, ಎಲ್ಲ ಈ ಕಡೆ ಮನೆಯವರು, ಪಕ್ಕದ ಮನೆ, ಸುತ್ತನ ಎಲ್ಲ ವರ್ಕಿಂಗ್ ಫಾರ್ಮಿಂಗ್ ವುಮೆನ್ಸ್ ಏನಿದ್ರು ಅವ್ರುಗಳಿಗೆ ಯಾವುದೋ ಒಂದು ಅಡಿಕೆ ಸುಲ್ತದ ಟೈಮಲ್ಲಿ ಕೆಲಸ ಸಿಗ್ತಾ ಇತ್ತು, ಅಥವಾ ಇನ್ಯಾವುದೋ ಕಾಫಿ ಕುಯ್ಯೋ ಟೈಮಲ್ಲಿ ಸಿಗ್ತಾ ಇತ್ತು. ಬಟ್ ಉಳಿದಿದ್ದ ಟೈಮಲ್ಲಿ ಅವರಿಗೆ ಇಂಥದ್ದೇ ವರ್ಕು ಅನ್ನೋದು ಒಂದು ಅವರಿಗೆ ಜಾಬ್ ಆಪರ್ಚುನಿಟಿ ಇರಲಿಲ್ಲ. ಸೊ ನಮ್ಮಲ್ಲಿ ಇವತ್ತು ಮೋರ್ ದೆನ್ 15 ಮೆಂಬರ್ಸ್ ವರ್ಕಿಂಗ್ ವುಮೆನ್ಸ್ ವರ್ಕ್ ಮಾಡ್ತಾರೆ. ಅವರಿಗೆಲ್ಲ ಇಡೀ ವರ್ಷ ಸ್ಯಾಲ್ರಿ ಲೆಕ್ಕದಲ್ಲಿ ನಾವು ಥ್ರೂಔಟ್ ದ ಇಯರ್ ನಾವು ಇದನ್ನ ಕೆಲಸ ಕೊಟ್ಟಿದ್ದೀವಿ. ಅವ್ರಗಳಿಗೂ ಅವರ ಮಕ್ಕಳನ್ನ ಒಂದು ಒಳ್ಳೆ ಇಂಜಿನಿಯರಿಂಗು ಅಥವಾ ಬೇರೆ ಕಡೆಗೆ ಓದಿಸ್ಲಿಕ್ಕೆ ಒಂದು ಬಹಳ ಅದು ಹೆಲ್ಪ್ ಆಗಿದೆ. ಸೂಪರ್. ಇವತ್ತಿಗೂ ಸ್ಟಿಲ್ ಕೌಂಟ್ ಈಸ್ ಗ್ರೋಯಿಂಗ್. ಒಂದು ಆಲ್ಮೋಸ್ಟ್ 35ರಿಂದ 40 ಜನಕ್ಕೆ ಕಾರಂತ್ ಫುಡ್ಸ್ ಇವತ್ತು ಉದ್ಯೋಗ ಕೊಟ್ಟಿದೆ. ಇನ್ನೂ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಮುಂದುವರಿಸಬೇಕು ಅಂತ ಇದೀವಿ. ನೈಸ್. ಈಗ ವ್ಯಾಕ್ಯೂಮ್ ಪ್ರಾಡಕ್ಟ್ಸ್ ಬಗ್ಗೆ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈಗ ನೀವು ಆಚೆಗಡೆ ಇಂಡೋನೇಷ್ಯಾ ಆಗಲಿ ಥಾಯ್ಲ್ಯಾಂಡ್ ಆಗಲಿ ಅಲ್ಲಿ ಫೇಮಸ್ ಅಂತ ಹೇಳ್ತಾರೆ, ಇಲ್ಲಿ ನಾನು ಕೇಳ್ತಾ ಇದ್ದೆ ಫಸ್ಟ್ ಟೈಮು.
ಡಿಫ್ರೆನ್ಸ್ ಏನು ಸರ್ ವ್ಯಾಕ್ಯೂಮ್ಗೂ ಮತ್ತೆ ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಏರ್ ಫ್ರೈಯರ್ ಅಂತಾನು ಫೇಮಸ್ ಆಗ್ತಾ ಇದೆ, ವಾಟ್ ಇಸ್ ದ ಡಿಫ್ರೆನ್ಸ್ ಸರ್? ಈಗ ಅದೇ ಪಾಪಡ್ ಚಿಪ್ಸ್ ಅಥವಾ ಈಗ ನಿಮಗೆ ರೆಗ್ಯುಲರ್ ಫ್ರೈಡ್ ಚಿಪ್ಸ್ ಮತ್ತೆ ವ್ಯಾಕ್ಯೂಮ್ ಫ್ರೈಯಿಂಗ್ ಅಂತ ಡಿಫ್ರೆನ್ಸ್ ಅನ್ನ ತಗೊಂಡ್ರೆ ನಿಮಗೆ ಏನಾಗುತ್ತೆ, ಈ ವ್ಯಾಕ್ಯೂಮ್ ಕುಕಿಂಗ್ ನಿಮಗೆ ಆಯಿಲ್ ವಿಲ್ ಬಿಕಮ್ ಅನ್ಹೆಲ್ದಿ ವೆನ್ ಇಟ್ ಮಿಕ್ಸಸ್ ವಿತ್ ಆಕ್ಸಿಜನ್. ನಿಮ್ಮ ಓಪನ್ ಫ್ರೈಯಿಂಗ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಹಾಟ್ ಚಿಪ್ಸ್ ಅಲ್ಲ, ನಾವು ಓವರ್ ಆಲ್ ಏನ್ ಮಾಡ್ತೀವಿ, ಒಂದು ಎಣ್ಣೆನಲ್ಲಿ ಅದನ್ನ ಚಿಪ್ಸ್ ಅನ್ನ ಕರಿತೀವಿ. ಆ ಎಣ್ಣೆ ನಮ್ಮ ದೇಹಕ್ಕೆ ಯಾವಾಗ ಅನ್ಹೆಲ್ದಿ ಅಥವಾ ಫ್ಯಾಟ್ ಇದು ಜಾಸ್ತಿ ಆಗುತ್ತೆ ಅಂದ್ರೆ ವೆನ್ ಇಟ್ ಮಿಕ್ಸಸ್ ವಿತ್ ಆಕ್ಸಿಜನ್, ಆಕ್ಸಿಡೇಷನ್ ಪ್ರೋಸೆಸ್ ಆದಾಗ. ಸೊ ದ ಅಡ್ವಾಂಟೇಜ್ ಆಫ್ ವ್ಯಾಕ್ಯೂಮ್ ಫ್ರೈಯಿಂಗ್ ಏನು ಅಂದ್ರೆ ಇದರಲ್ಲಿ ಆಕ್ಸಿಡೇಷನ್ ಆಗ್ಲಿಕ್ಕೆ ಚಾನ್ಸೇ ಇರೋದಿಲ್ಲ. ದ ಎಂಟೈರ್ ಪ್ರೋಸೆಸ್ ಕ್ಲೋಸ್ಡ್ ಚೇಂಬರ್ ಅಲ್ಲಿ ಆಗುತ್ತೆ, ಜಸ್ಟ್ ಲೈಕ್ ಏರ್ ಫ್ರೈಯಿಂಗ್ ಅಂತ ಏನ್ ಹೇಳಿದ್ರೆ ಅದೇ ತರದಲ್ಲಿ ಇದು ಕೂಡ ನಿಮಗೆ. ಬಟ್ ಏರ್ ಫ್ರೈಯಿಂಗ್ ನ ಡಿಸ್ಅಡ್ವಾಂಟೇಜ್ ಏನಂದ್ರೆ ಏರ್ ಫ್ರೈಯಿಂಗ್ ಅಲ್ಲಿ ನಿಮಗೆ ಈ ತರದ ವಾಲ್ಯೂಮ್ ಪ್ರೋಸೆಸ್ ನ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಡೂ ಎ ಲಿಮಿಟೆಡ್ ವಾಲ್ಯೂಮ್. ಬಟ್ ನಮ್ಮಲ್ಲಿ ಹಂಗಲ್ಲ, ನೀವು ಒಂದ್ಸಲಿ ಬೇಕಾದ್ರೆ 500 kg ಫ್ರೂಟ್ಸ್ ಅಂಡ್ ವೆಜಿಟಬಲ್ ಒಂದೇ ಸಲ ಅದನ್ನ ವ್ಯಾಕ್ಯೂಮ್ ಫ್ರೈ ಮಾಡಬಹುದು. ಅಂಡ್ ಸೆಕೆಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ರೆಗ್ಯುಲರ್ ಫ್ರೈಯಿಂಗ್ ಅಲ್ಲಿ ಎಣ್ಣೆ ಕೊತ ಕುದೀತಾ ಇರುತ್ತೆ, 300, 250, 300 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಪ್ರೋಸೆಸ್ ಮಾಡ್ತೀರಾ. ಆ ತರ ಮಾಡಿದಾಗ ನಿಮಗೆ ಅದರಲ್ಲಿರುವಂತ ನ್ಯೂಟ್ರಿಷನಲ್ ಲಾಸಸ್ ಇಸ್ ವೆರಿ ಹೈ, ಬಿಕಾಸ್ ಅಷ್ಟು ಹೆವಿ ಟೆಂಪರೇಚರ್ ಅಲ್ಲಿ ನೀವು ಅದನ್ನ ಪ್ರೋಸೆಸ್ ಮಾಡಿದಾಗ ನಿಮಗೆ ನ್ಯೂಟ್ರಿಷನ್ ಅಲ್ಲಿ ಅದರಲ್ಲಿ ಏನೋ ಉಳ್ಕೊಳೋದಿಲ್ಲ. ಅದೇ ನಮ್ಮ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಿ ಡೂ ಎ ಪ್ರೋಸೆಸ್ ಎಟ್ ಎ ಟೆಂಪರೇಚರ್ ಆಫ್ 75 to 80 ಡಿಗ್ರಿ ಸೆಲ್ಸಿಯಸ್, 75 to 80 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ಪ್ರೋಸೆಸ್ ಮಾಡೋದ್ರಿಂದ ನ್ಯೂಟ್ರಿಷನಲ್ ಲಾಸಸ್ ಆಗಲ್ಲ. ಹಣ್ಣು ಮತ್ತೆ ತರಕಾರಿನಲ್ಲಿ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಅದು ಇಂಟ್ಯಾಕ್ಟ್ ಆಗಿರುತ್ತೆ. ಸೊ ಇಟ್ ಈಸ್ ಆಸ್ ಗುಡ್ ಆಸ್ ಯು ಆರ್ ಈಟಿಂಗ್ ಯುವರ್ ಫ್ರೆಶ್ ಫಾರ್ಮ್ ಪ್ರಾಡಕ್ಟ್ಸ್. ನೀವು ಹಣ್ಣು ತರಕಾರಿನ ಹಂಗೆ ತಿನ್ನೋದು ತರಾನೇ ಇದನ್ನ ನೀವು ತಿನ್ನೋದು ಒಂದೇನೆ, ಅಷ್ಟು ನ್ಯೂಟ್ರಿಷನಲ್ ಎನ್ರಿಚ್ ಆಗಿರುತ್ತೆ. ಮತ್ತೇನು ಅಂದ್ರೆ ಶೆಲ್ಫ್ ಲೈಫ್ ನಿಮಗೆ ಮೈನ್ ಆಗಿ ಹಣ್ಣಾಗ್ಲಿ ತರಕಾರಿ ಆಗ್ಲಿ ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅಥವಾ ನಿಮಗೆ ಆ ಟೈಮಲ್ಲಿ ಸಿಗುತ್ತೋ ಇಲ್ವೋ, ಅಥವಾ ನೀವು ತಗೊಂಡೋಗಿದ್ದು ನೀವೆಲ್ಲೋ ಎಸ್ಪೆಷಲಿ ನೀವು ಯಾವ್ದೋ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಾ, ಸೊ ನಿಮಗೆ ಒಂದು ಬಾಳೆಹಣ್ಣು ನಿಮಗೆ ಒಂದು ವಾರದ ಟೈಮ್ ನಿಮ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗೋದು ಟ್ರಾವೆಲ್ ಮಾಡೋದು ಕಷ್ಟ. ಬಟ್ ನಮ್ಮ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಇಟ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಆಫ್ 12 months. ನಾವೇನ್ ಪ್ರೋಸೆಸ್ ಮಾಡ್ತೀವಿ 12 ತಿಂಗಳು ನಿಮಗೆ 12 ನಾವು ವಿ ಹ್ಯಾವ್ ನಮ್ಮ ಹತ್ರ 1.5-2 ವರ್ಷದ ಹಿಂದಿನ ಪ್ರಾಡಕ್ಟ್ಗಳಿದಾವೆ. ಡೇ 1 ಅಲ್ಲಿ ಏನ್ ಫ್ರೆಶ್ನೆಸ್ ಇದೆಯೋ ಇವತ್ತು ಅದೇ ಫ್ರೆಶ್ನೆಸ್ ಇದೆ. ನೀವು ಅದನ್ನ ಏರ್ ಟೈಟ್ ಇಟ್ಬಿಟ್ರೆ ನಿಮಗೆ ಅದು ಹಾಳಾಗೋ ಪ್ರಶ್ನೆನೇ ಇಲ್ಲ. ಸೊ 1 year ಅಂತೂ ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕ್ಯಾರಿ ಮಾಡಬಹುದು. ಸೊ ನಿಮಗೆ ಆ ಗುಡ್ನೆಸ್ ಆಫ್ ಫ್ರೂಟ್ ಅಂಡ್ ವೆಜಿಟಬಲ್ ಎಸ್ಪೆಷಲಿ ನೀವು ಟ್ರಾವೆಲ್ ಮಾಡೋರು ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಇಟ್ ಇಸ್ ಅನ್ ಆಡೆಡ್ ಅಡ್ವಾಂಟೇಜ್. ಅದೇ ಇಂಡಿಯಾದಲ್ಲಿ ಇಟ್ಸ್ ವೆರಿ ಆಬ್ವಿಯಸ್, ನೀವು ಹೇಳಿದಂಗೆ ಇನ್ನೂ ಈ ತರದ ಪ್ರಾಡಕ್ಟ್ಗಳು ಯಾವುದೇ ದೊಡ್ಡ ಬ್ರ್ಯಾಂಡ್ ಲಾಂಚ್ ಮಾಡದೇ ಇರೋದ್ರಿಂದ 100ಕ್ಕೆ 90 ಜನ ಇದನ್ನ ಇನ್ನು ಟೇಸ್ಟ್ ಮಾಡೇ ಇಲ್ಲ. ಸೊ ಇವನ್ ನಮಗೆ ಮಾರ್ಕೆಟಿಂಗ್ ಅಲ್ಲಿ ಇರುವಂತ ಚಾಲೆಂಜ್ ಅದೇನೆ, ಯಾರಿಗೆ ನಾವು ಟೇಸ್ಟ್ ಮಾಡಿಸ್ತೀವಿ ಹಿ ವಿಲ್ ಬಿಕಮ್ ಅ ರೆಗ್ಯುಲರ್ ಕಸ್ಟಮರ್, ಬಟ್ ಟು ಮೇಕ್ ಹಿಮ್ ಟೇಸ್ಟ್ ಇಸ್ ಎ ಬಿಗ್ ಚಾಲೆಂಜ್. ಹಾಗಾಗಿ ನಾವು ಎಲ್ಲಾ ಕಡೆನೂ ನಮ್ಮ ಪ್ರಾಡಕ್ಟ್ ನ ಸ್ಯಾಂಪ್ಲಿಂಗ್ ಕೊಡ್ಬೇಕಾಗುತ್ತೆ. ಯಾರು ಟೇಸ್ಟ್ ಮಾಡ್ತಾರೋ ಅವರು ನಮಗೆ ಕಸ್ಟಮರ್ ಆಗ್ತಾ ಇದ್ದಾರೆ. ಸೊ ನಮ್ಗೆ ಆಲ್ಮೋಸ್ಟ್ ಈಗ ನಮ್ಮ ಪ್ರಾಡಕ್ಟ್ ಯಾರು ಟೇಸ್ಟ್ ಮಾಡಿದಾರೆ ಅವ್ರು 90 ಜನ ನಮಗೆ ರಿಪೀಟ್ ಕಸ್ಟಮರ್ ಆಗಿ ಉಳ್ಕೊಂತಾ ಇದ್ದಾರೆ. ಸೊ ಅದು ನಮ್ಮ ಪ್ರಾಡಕ್ಟಿನ ಬ್ಯೂಟಿ. ಬಟ್ ಏನು ಅಂದ್ರೆ ಇಂಡಿಯನ್ ಮಾರ್ಕೆಟ್ ಚಾಲೆಂಜಸ್ ತುಂಬಾನೇ ಇದಾವೆ. ಇಟ್ಸ್ ಎ ವ್ಯಾಸ್ಟ್ ಮಾರ್ಕೆಟ್. ನಿಮಗೆ ಯು ನೀಡ್ ಟು ಹ್ಯಾವ್ ಎ ಮ್ಯಾನ್ ಪವರ್ ಅಂಡ್ ಮನಿ ಪವರ್ ಟು ಸಸ್ಟೈನ್ ಇನ್ ದ ಮಾರ್ಕೆಟ್. ಆ ಚಾಲೆಂಜ್ ಇರೋದ್ರಿಂದ ನಾವು ಸ್ಲೋ ಆಗಿ ಈಗ ಮಾಡ್ತಾ ಇದೀವಿ, ಡೂಯಿಂಗ್ ಗುಡ್. ಅಂಡ್ ಹೌ ಅಬೌಟ್ ದ ಸಪ್ಲೈ ಸರ್? ಸಪ್ಲೈ ಯಾವ ತರ ಆನ್ಲೈನ್ ಮಾತ್ರನಾ ಇಲ್ಲ ಆಫ್ಲೈನ್ ಸಿಗುತ್ತೆ? ಇಲ್ಲ, ನಮ್ದು ಔಟ್ಲೆಟ್ಸ್ ಇಟ್ಟಿದ್ದೀರಾ? ಎಸ್, ಈಗ ಆಕ್ಚುಲಿ ಆನ್ಲೈನ್ ವಿ ಹ್ಯಾವ್ ಎ ಪ್ರೆಸೆನ್ಸ್ ಥ್ರೂ ಔಟ್ ಇಂಡಿಯಾ. ಅಮೆಝಾನ್ ಆಗಿರ್ಲಿ ಅಥವಾ ಬಿಗ್ ಬಾಸ್ಕೆಟ್ ಆಗಿರ್ಲಿ ಅಥವಾ ಮಿಯೋಲಾ, ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಾವು ಥ್ರೂ ಔಟ್ ಇಂಡಿಯಾ ಡೋರ್ ಡೆಲಿವರಿ, ಅದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ವಿ ಆರ್ ಕ್ಯಾಟರಿಂಗ್ ಗುಡ್ ಅಮೌಂಟ್ ಆಫ್ ಆರ್ಡರ್ಸ್ ಎವ್ರಿ ಡೇ. ಆಫ್ಲೈನ್ ಅಂತ ಬಂದ್ರೆ ನಮ್ಮ ಮೇಜರ್ ಪ್ರೆಸೆನ್ಸ್ ಬಂದ್ಬಿಟ್ಟು ಕರ್ನಾಟಕ ಮತ್ತೆ ತಮಿಳುನಾಡು 2 ಸ್ಟೇಟ್ ಅಲ್ಲಿ ಗುಡ್ ನಂಬರ್ ಆಫ್ ಸ್ಟೋರ್ಸ್ ಅಲ್ಲಿ ಇದೀವಿ. ಮೋರ್ ದನ್ ಆಲ್ಮೋಸ್ಟ್ 800 ಸ್ಟೋರ್ಸ್ ವಿ ಆರ್ ಪ್ರೆಸೆಂಟ್ ಆಲ್ರೆಡಿ. ಬೆಂಗಳೂರಿನಲ್ಲೇ ನಾಮ್ದಾರೀಸ್, ಆರ್ಗ್ಯಾನಿಕ್ ವರ್ಲ್ಡ್, ರಿಲಯನ್ಸ್ ಅಥವಾ ಮೇಜರ್ GT ಮಾರ್ಕೆಟ್ಸ್ ಏನಿದಾವೆ, ಈಗ ಲಾಯಲ್ ವರ್ಲ್ಡ್ ಆಗಿರ್ಬೋದು, ಆಲ್ ಮಾರ್ಕೆಟ್ ಆಗಿರ್ಬೋದು, ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ, ಈ ತರದ ನೇಚರ್ಸ್ ಬ್ಯಾಸ್ಕೆಟ್, ಈ ತರದ ಎಲ್ಲ ಚೈನ್ಸ್ ಅಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದ್ದೀವಿ. ಮಂಗಳೂರು, ಮೈಸೂರು ಅಥವಾ ಮೇಜರ್ ಸಿಟೀಸ್ ಅಲ್ಲಿ ಬೆಳಗಾಂ, ಈ ತರದ ಸಿಟೀಸ್ ಅಲ್ಲೆಲ್ಲ ಪ್ರೆಸೆಂಟ್ ಇದ್ದೀವಿ. ಚೆನ್ನೈನಲ್ಲೂ ಅಷ್ಟೇ, ಚೆನ್ನೈ ನಂಬರ್ ಆಫ್ ಔಟ್ಲೆಟ್ಸ್, ಗುಡ್ ನಂಬರ್ ಆಫ್ ಔಟ್ಲೆಟ್ಸ್ ಅಲ್ಲಿ ಪ್ರೆಸೆಂಟ್ ಇದ್ದೀವಿ. ಬಟ್ ಇನ್ನೊಂದು ವರ್ಷದಲ್ಲಿ ವಿ ಆರ್ ಪ್ಲಾನಿಂಗ್ ಟು ಆಪರೇಟ್ ಪ್ಯಾನ್ ಇಂಡಿಯಾ. ಮೇಜರ್ ಮುಂಬೈ, ಡೆಲ್ಲಿ, ಗುಜರಾತ್ ಈ ತರದ ಪ್ಲೇಸ್ ಅಲ್ಲೂ ಈಗ ಮಾರ್ಕೆಟಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಬಿಲ್ಡಿಂಗ್ ಅವರ್ ಓನ್ ಟೀಮ್ ಟು ಎಸ್ಟಾಬ್ಲಿಷ್ ದ ಮಾರ್ಕೆಟ್. ಓಕೆ, ಇದು ಮೇನ್ ಆಗಿ ಕಾರಂತ್ ಫುಡ್ಸ್ ಅಲ್ಲೇ ಬರುತ್ತಾ ಇಲ್ಲ ಥರ್ಡ್ ಪಾರ್ಟಿ ಮ್ಯಾನುಫ್ಯಾಕ್ಚರರ್ಗೂ ವರ್ಕ್ ಮಾಡ್ತೀರಾ? ಈಗ ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ಈಗ ನಮ್ಮ ಪ್ರಾಡಕ್ಟ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಈಗ ಆಲ್ರೆಡಿ ನಮಗೆ
ಕೆಲವೊಂದೆರಡು ತುಂಬಾ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಅಪ್ರೋಚ್ ಮಾಡಿದಾವೆ ಈ ತರದ ಪ್ರಾಡಕ್ಟ್ ಅನ್ನ ನಮಗೆ ಮಾಡ್ಕೊಡಿ, ನಾವು ಲಾಂಚ್ ಮಾಡ್ತೀವಿ ಅಂತ ಹೇಳಿ. ಅದು ಆಪ್ಷನ್ ಓಪನ್ ಇಟ್ಕೊಂಡಿದೀವಿ. ಯಾಕಂದ್ರೆ ಕರೆಂಟ್ಲಿ ಈಗ ನಮ್ಮ ಕೆಪಾಸಿಟಿಯ ಏನು ಕಂಪ್ಲೀಟ್ ನಾವು ಉಪಯೋಗಿಸದೇ ಇರೋದ್ರಿಂದ ಆ ಒಂದು ಇದನ್ನು ಕೂಡ ಈಗ ಆಲ್ರೆಡಿ ವಿ ಆರ್ ಇನ್ ಎ ಡಿಸ್ಕಷನ್. ಹೋಪ್ಫುಲಿ ಯಾವ್ದು ತುಂಬಾ ಒಂದು ವೆರಿ ಫೆಮಿಲಿಯರ್ ದೊಡ್ಡ ಬ್ರ್ಯಾಂಡ್ ಇನ್ನೊಂದು 6 ತಿಂಗಳಲ್ಲಿ ಈ ಪ್ರಾಡಕ್ಟ್ ನ ಲಾಂಚ್ ಮಾಡೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ, ಬಂದ್ರೂ ನಿಮಗೆ ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಓಕೆ, 10 ಆಲ್ಮೋಸ್ಟ್ 20 ಪ್ರಾಡಕ್ಟ್ಸ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ಬೆಸ್ಟ್ ಸೆಲ್ಲಿಂಗ್ ಅಂದ್ರೆ ಯಾವ್ದು ಅಂತ ಹೇಳ್ತೀರಾ? ಓಕ್ರಾ ನೋ ಡೌಟ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್. ಬೆಂಡಿ ನಿಮಗೆ ಇಲ್ಲಂತೂ ಆಲ್ಮೋಸ್ಟ್ ಮನೆ ಮಾತಾಗಿದೆ ಅನ್ಬೋದು. ಯಾವುದೇ ಫಂಕ್ಷನ್ ಹೋದ್ರೂ ಬೆಂಡಿ ಫ್ರೈ ಬೇಕೇ ಬೇಕು, ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ. ಬೆಂಡಿ, ಜಾಕ್ ಫ್ರೂಟ್, ಸ್ವೀಟ್ ಪೊಟ್ಯಾಟೊ, ಆಮೇಲೆ ಫಿಂಗರ್ ಚಿಪ್ಸ್. ಫಿಂಗರ್ ಚಿಪ್ಸ್ ಗೊತ್ತೇ ಇರುತ್ತೆ ಎಲ್ಲರಿಗೂ. ಯಾರು ಫಿಂಗರ್ ಚಿಪ್ಸ್ ನ ರೆಡಿ ಟು ಈಟ್ ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ, ಬಟ್ ವಿ ಹ್ಯಾವ್ ದಟ್ ಪ್ರಾಡಕ್ಟ್. ಹಾಗಾಗಿ ಫಿಂಗರ್ ಚಿಪ್ಸ್ ಇವೆಲ್ಲ ಒಂದು 4-5 ತುಂಬಾ ಫೇಮಸ್ ಆಗಿರುವಂತ ಪ್ರಾಡಕ್ಟ್. ಫೇಮಸ್ ಆಗಿರೋದು. ಓಕೆ, ಡನ್. ನಾವು ಟೇಸ್ಟ್ ಮಾಡಿ ನೋಡ್ಬೋದಾ ಹೇಗಿದೆ? ಖಂಡಿತ. ಎಸ್, ಈಗ ಟೇಸ್ಟಿಂಗ್ ಸೆಷನ್. ಬಿಕಾಸ್ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಫುಡ್ ಆರ್ಡರ್ ಮಾಡ್ತೀವಿ, ತಗೋತೀವಿ, ಇದೊಂಥರ ಡಿಫ್ರೆಂಟ್ ಟೇಸ್ಟಿಂಗ್ ಸೆಷನ್ ಅಂತಲೇ ಹೇಳ್ಬೋದು. ಇರುವಂಥ ಪ್ರಾಡಕ್ಟಲ್ಲಿ ಪ್ರತಿಯೊಂದು ಸ್ಯಾಂಪ್ಲಿಂಗ್ ತೊಗೊಂಡಿದ್ವಿ ಸರ್. ಫಸ್ಟ್ ಯಾವ್ದಾವ್ದು ಅಂತ ಹೇಳ್ಬಿಡಿ ಸರ್, ಬಿಕಾಸ್ ಅದೇ ಕನ್ಫ್ಯೂಸ್ ಆಗುತ್ತೆ ನಮಗೆ. ನೋಡಿ ಇದು ಆನಿಯನ್ ಯುನೀಕ್ ಇದೆ, ಈರುಳ್ಳಿ. ನೀವು ಎಲ್ಲೂ ಕೂಡ ಈರುಳ್ಳಿ ನಂಗೆ ಚಿಪ್ಸ್ ಇದ್ರ ತರ ತಿನ್ನುವಂತ ಇಮ್ಯಾಜಿನ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ಟೇಸ್ಟ್ ಇಟ್. ಈರುಳ್ಳಿ, ಸ್ವೀಟ್ ಕಾರ್ನ್, ಪೈನಾಪಲ್, ಫಿಂಗರ್ ಚಿಪ್ಸ್. ಓಕೆ, ಫಿಂಗರ್ ಚಿಪ್ಸ್ ಅಲ್ಲಿ ಈ ತರ ಫಿಂಗರ್ ಚಿಪ್ಸ್ ರೆಡಿ ಟು ಈಟ್. ನಿಮಗೆ ಎಲ್ಲಾ ಕಡೆ ಫಿಂಗರ್ ಚಿಪ್ಸ್ ಅವ್ರು ರೆಡಿ ಮಾಡಿ ಅದು ಎಣ್ಣೆ ಇಳಿತಾ ಇರುತ್ತೆ, ಇದೇನಿಲ್ಲ. ನಿಮಗೆ 1 ಅವರ್ ಇಟ್ರು ನಿಮಗೆ ಹಂಗೆ ಇರುತ್ತೆ, ನಿಮಗೆ ಕ್ರಿಸ್ಪ್ನೆಸ್ ಅದೇ ತರ ಇರುತ್ತೆ. ಯಾಕಂದ್ರೆ ಫಿಂಗರ್ ಚಿಪ್ಸ್ ತಂದ ತಕ್ಷಣ ನಿಮಗೆ ಯೂಶುವಲ್ ಆಗಿ ಸ್ಮೂತ್ ಆಗುತ್ತಲ್ವಾ, ಇದು ಆತರ ಆಗಲ್ಲ. ಹಾಗಲಕಾಯಿ ನಿಮಗೆ ಡಯಾಬಿಟಿಸ್ ಇರೋರಿಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ. ಇದು ಮ್ಯಾಂಗೋ. ಓಕೆ, ಜಾಕ್ ಫ್ರೂಟ್ ವರ್ಷ ಇಡೀ ನಿಮಗೆ ಎಲ್ಲೂ ಸಿಗಲ್ಲ. ನಮ್ಮಲ್ಲಿ ನೋಡಿ ನೀವು ವರ್ಷ ಇಟ್ಟು ಹಣ್ಣನ್ನ ತಿನ್ಬೋದು. ಬನಾನಾ, ಕಾಬೂಲ್ ಚನ್ನ, ಬೆಳ್ಳುಳ್ಳಿ. ನಾನು ಹೇಳಿದೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಚಿಪ್ಸ್ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಬಟ್ ಬೆಳ್ಳುಳ್ಳಿ ಚಿಪ್ಸ್ ತರ. ಸೊ ನೀವು ಕರಂಪುರಂ ಅಂತ ಹೇಳಿ ಚಿಪ್ಸ್ ತರ ತಿನ್ಬೋದು. ಮತ್ತೆ ಬೆಂಡಿ. ಇದು ನಿಮ್ಮ ದಿಸ್ ಈಸ್ ಒನ್ ಆಫ್ ದ ಫಾಸ್ಟೆಸ್ಟ್ ಮೂವಿಂಗ್ ಪ್ರಾಡಕ್ಟ್. ತಗೊಳ್ಳಿ, ನೀವು ಟೇಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ. ಸಿಗ್ನೇಚರ್ ಡಿಶ್ ಇದು. ಎಸ್. ಓಕೆ, ಅಂಡ್ ಇದು ಸರ್? ಇದು ಪೈನಾಪಲ್ ಅಲ್ಲ, ಮ್ಯಾಂಗೋ. ಓಕೆ, ನೀವು ಬೆಂಡಿನ ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಸೀಸನಿಂಗ್ ತುಂಬಾ ಚೆನ್ನಾಗಿದೆ ಅಂಡ್ ಕ್ರಿಸ್ಪ್ನೆಸ್ ಹಾಗೆ ರಿಟೇನ್ ಆಗಿದೆ, ಅದೇ ಒಂಥರ ಖುಷಿ. ಲಿಟ್ರಲಿ ಸರ್, ಈ ಲೇಸ್ ಆಗ್ಲಿ, ಕುರ್ಕುರೆ ಆಗ್ಲಿ, ಏನಿಗೆ ಅದಕ್ಕೆ ಒಂದು ಹೆಲ್ತಿ ವೈಸಲ್ಲಿ ಒಂದು ಚೇಂಜ್ ಕೊಡ್ತಾ ಇದೀರಾ ನೀವು. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ತರಕಾರಿನ ಜನ ತಿನ್ನೋದೇ ಇಲ್ಲ, ಬಟ್ ಇದನ್ನ ನೀವು ಕೊಡಿ ಒಂದು ಪ್ಯಾಕೆಟ್ ನಿಮಗೆ. ಬಿಕಾಸ್ ಇಲ್ಲ, ಆ ತರ ಚಿಪ್ಸ್ ಇದ್ದಂಗೆ ಇದೆ ನಿಮಗೆ ಸೀಸನಿಂಗ್ ಫ್ಲೇವರ್ ಅಂತೂ. ಅಬ್ಸಲ್ಯೂಟ್ಲಿ. ಹಾ. ನೆಕ್ಸ್ಟ್ ಇದ್ರಲ್ಲಿ ನನಗೆ ಯುನೀಕ್ ಅಂತ ಅನ್ಸಿದ್ದು ಗಾರ್ಲಿಕ್. ಇದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಗಾರ್ಲಿಕ್ ತಿನ್ನಕ್ಕೆ, ಬಟ್ ಈ ತರ ತಿಂದ್ರೆ ಹಸಿ ಬೆಳ್ಳುಳ್ಳಿ ನಮಗೆ ಯಾವಾಗಲೂ ತಿನ್ನಕ್ಕಾಗಲ್ಲ, ತುಂಬಾ ಕಹಿ ಇರುತ್ತೆ, ಒಗರಿರುತ್ತೆ. ಬಟ್ ಇದನ್ನ ನೀವು ಆರಾಮಾಗಿ ತಿನ್ಬೋದು. ಅಂಡ್ ಮೇನ್ ಆಗಿ ನಾನು ಕೇಳ್ಬೇಕಂತ ಅನ್ಕೊಂಡಿದ್ದು, ನಾನು ನಿಮ್ಮ ಪ್ರಾಡಕ್ಟ್ ಫಸ್ಟ್ ನೋಡಿದ್ದು ಇಲ್ಲಿ ಪಂಚವಟಿ ರೂಮ್ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ನಿಮ್ದು ಇದಿಟ್ಟಿದೆ ನಾರ್ಮಲ್ ಡಿಸ್ಪ್ಲೇ ಟೈಪ್ ಅಲ್ಲಿ. ಸೊ ಅಲ್ಲಿ ನೋಡಿದಾಗ ನಾನು 50 ಗ್ರಾಮ್ಸ್ಗೆ ರೇಟು 100+ ಇದೆ. ಸೊ ಏನ್ ರೀಸನ್ ಅಂತ ತಿಳ್ಕೊಬಹುದು? ಸೊ ಅದೇ ವ್ಯಾಕ್ಯೂಮ್ ಫ್ರೈಯಿಂಗ್ ಅಲ್ಲಿ ಸ್ವಲ್ಪ ಪ್ರೈಸ್ ವೈಸ್ ನಾವು ಪ್ರೀಮಿಯಂ ಇದೀವಿ. ರೀಸನ್ ಏನು ಅಂದ್ರೆ, ಒಂದು ಈ ಬೆಂಡಿನ ನೀವೇನ್ ನೋಡ್ತಾ ಇದ್ರ ಲೈಟ್ ವೈಟ್ ನೀವೇ ನೋಡಿದ್ರಿ. ಹೌದು. ಸೊ ಇದು ಹಾರ್ಡ್ಲಿ 1 ರಿಂದ 2 ಗ್ರಾಮ್ ಒಂದು ಬೆಂಡಿ ಬರುತ್ತೆ. ಓಕೆ. ಸೊ ನಿಮಗೆ 50 ಗ್ರಾಮ್ ಪ್ರಾಡಕ್ಟ್ ಅಂದ್ರೆ 50 ಗ್ರಾಮ್ ಅಂದ್ರೂ ನಿಮಗೆ 25 ರಿಂದ 30 ಪೀಸ್ ಬೆಂಡಿ ಇರುತ್ತೆ ಅದರಲ್ಲಿ. ಮತ್ತೆ ಇದನ್ನ ನಮಗೆ 1 kg ಈ ಬೆಂಡಿನ ಮಾಡ್ಲಿಕ್ಕೆ ನಮಗೆ ಹತ್ತತ್ರ 100 kg ಬೆಂಡಿ ಬೇಕು. ಅಂದ್ರೆ ನಾವು ರೈತರ ಹತ್ರ 100 kg ಬೆಂಡಿನ ನಮ್ಮ ತಗೊಂಡು ನಾವು ಪ್ರೋಸೆಸ್ ಮಾಡಿದ್ರೆ ನಮಗೆ ಔಟ್ಪುಟ್ ಬರೋದು 8 ರಿಂದ 10 kg. 8 ರಿಂದ 10% ಮಾತ್ರ ಅದರ ಔಟ್ಪುಟ್. 90% ನೀರಿನ ಅಂಶ. ಬಿಕಾಸ್ ನಮ್ದು ಯಾವುದೇ ಫ್ರೂಟ್ ಆರ್ ವೆಜಿಟಬಲ್ ನ ತಗೊಳ್ಳಿ ನೀವು, 80 ರಿಂದ 90% ನೀರಿನ ಅಂಶ ಇರುತ್ತೆ. ಹಾಗಾಗಿನೇ ನಮಗೆ ಈ ಟು ಮೇಕ್ ದಿಸ್ 50 ಗ್ರಾಮ್ ಆಫ್ ಬೆಂಡಿ ನಮಗೆ ಒಂದು 500 ರಿಂದ 600 ಗ್ರಾಮ್, ಅರ್ಧ kg ಜಾಸ್ತಿ ಬೆಂಡಿ ನಿಮಗೆ ಅಲ್ಲಿ ಕನ್ಸಂಪ್ಷನ್ ಮಾಡ್ತೀರಾ. ಹಾಗಾಗಿ ನಿಮಗೆ 50 ಗ್ರಾಮ್ ಅಂತ ಅನ್ನಿಸ್ಬೋದು, ಬಟ್ ಇಟ್ ಇಸ್ ನಾಟ್ 50 ಗ್ರಾಮ್.
ಇಟ್ ಈಸ್ ಮೋರ್ ದನ್ ಹಾಫ್ ಎ ಕೆಜಿ ಆಫ್ ದ ಬೆಂಡಿ. ಸೊ ನಮ್ಮ ಎಲ್ಲಾ ಪ್ರಾಡಕ್ಟ್ಗಳು ಹಾಗೇನೆ, ನಮಗೆ ಈಲ್ಡ್ ಕಡಿಮೆ ಇರೋದ್ರಿಂದ ಅದರದ್ದು ವ್ಯಾಲ್ಯೂ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಪ್ರೀಮಿಯಂ ಅಂತ ನಮಗೆ ಅನ್ಸುತ್ತೆ. ಬಟ್ ಇಟ್ಸ್ ಎ ವರ್ತ್ ಪೇಯಿಂಗ್ ದಿಸ್ ಮಚ್ ಆಫ್ ಮನಿ. ನಿಜ ನಿಜ, ಟೇಸ್ಟ್ ವೈಸ್ ಆ ಥರನೇ ಇದೆ. ಮತ್ತೆ ನಿಮಗೆ ಯು ಆರ್ ನ್ಯಾಚುರಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ತಿಂತಾ ಇದ್ದೀರಾ, ನೀವೇನೋ ಒಂದು ಪ್ರೊಸೆಸ್ಡ್ ಅನ್ಹೆಲ್ದಿ ಜಂಕ್ ನ ತಿಂತಾ ಇಲ್ಲ, ಯು ಆರ್ ಈಟಿಂಗ್ ನ್ಯಾಚುರಲ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಬೇರೆನೂ ಟ್ರೈ ಮಾಡಿ ನೋಡಿ, ಫಿಂಗರ್ ತಿನ್ನಿ ಅದನ್ನ ಸ್ವಲ್ಪ ಹೆಲ್ದಿ ಆಗ್ತೀನಿ ಅಂತ ನಾವ್ ಹೇಳ್ತಾ ಇದೀವಿ. ಬಿಕಾಸ್ ಸ್ನಾಕ್ ಅನ್ನ ಬಿಡಕ್ಕಂತೂ ಆಗಲ್ಲ, ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸ್ನಾಕಿಂಗ್ ಇರಲೇಬೇಕು. ಸ್ನಾಕಿಂಗ್ ತಿನ್ನಿ, ಬಟ್ ಹೆಲ್ದಿ ಸ್ನಾಕಿಂಗ್ ನ ತಿನ್ನಿ ಅನ್ನೋದು ನಮ್ಮ ಮೆಸೇಜ್. ಇದು ಫ್ರೆಂಚ್ ಫ್ರೈಸ್ ಟೇಸ್ಟ್ ರಿಸಂಬಲ್ ಆಗುತ್ತೆ. ನಾವು ಇದನ್ನೇ ಏನ್ ನಾರ್ಮಲ್ ಆಗಿ ತಿಂತೀವೋ ಟೇಸ್ಟ್ ನೀವು ರಿಸಂಬಲ್ ಕೊಟ್ಟಿದ್ದೀರಾ ಸೇಮ್ ಆಗಿ, ಬಟ್ ಕ್ರಿಸ್ಪ್ ಟಚ್ ಕೊಟ್ಟಿದ್ದೀರಾ ಮೇನ್ ಆಗಿ. ಬಿಕಾಸ್ ಫ್ರೆಂಚ್ ಫ್ರೈಸ್ ನೀವು ನೋಡಿರ್ತೀರಾ, ಯೂಶುವಲ್ ಆಗಿ ನೀವು ಎಲ್ಲೇ ಹೋಗಿ ಆರ್ಡರ್ ಮಾಡಿದ್ರು ಎಣ್ಣೆ ನೀವು ಅದನ್ನ ಹಿಂಗೆ ಹಿಂಡಿದ್ರೆ ಸಾಕು, ಎಣ್ಣೆ ಇಳಿತಾ ಇರುತ್ತೆ, ಸಾಗಿ ಆಗ್ಬಿಡುತ್ತೆ. ಇದು ನೀವು 1 hour ಇಟ್ರು ಏನೂ ಆಗಲ್ಲ, ಅಂಡ್ ಯು ವೋಂಟ್ ಫೀಲ್ ದಟ್ ಆಯಿಲ್ ಇನ್ ಇಟ್. ಓಕೆ ಡನ್. ಅಂಡ್ ಇವಾಗ ಒಂದು ಪ್ರಾಡಕ್ಟ್ ತಗೊಳ್ಳೋಣ, ಬೆಂಡಿನೇ ತಗೊಳ್ಳಿ ಎಕ್ಸಾಂಪಲ್ ಆಗಿ. ಫ್ರಮ್ ಸ್ಕ್ರಾಚ್ ಟು ಎಂಡ್ ಪ್ರೋಸೆಸ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ ಯಾವ ತರ ಹೇಳ್ತಾರ, ಎಲ್ಲಿ ಹೆಂಗ್ ಸೋರ್ಸ್ ಮಾಡಿ ಈಗ ಯೂಶುವಲ್ ಆಗಿ ನಾವು ಬೆಂಡಿ ಆಗ್ಲಿ ಇವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಅದೇ ನಾವು ನಮ್ ಮಾಡಿರೋ ಉದ್ದೇಶನ ಇಲ್ಲಿ ರೈತರಿಗೆ ಹೆಲ್ಪ್ ಆಗ್ಬೇಕು ಅಂತ ಡೈರೆಕ್ಟ್ ಆಗಿ ರೈತರ ಹತ್ರನೇ ಫಸ್ಟ್ ಗೆ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಂತೀವಿ. ನಿಮ್ದು 1 ಎಕರೆ 2 ಎಕರೆ 3 ಎಕರೆ ಏನ್ ಇದಿದೆ ಬೀಜ ನಾವೇ ಇಂಥದ್ದನ್ನ ಸಜೆಸ್ಟ್ ಮಾಡ್ತೀವಿ, ಅವರಲ್ಲಿ ಅದನ್ನ ಬೆಳಿತಾರೆ. 2 ರಿಂದ 3 ತಿಂಗಳಿಗೆ ಏನು ಕ್ರಾಪ್ ಸ್ಟಾರ್ಟ್ ಆಗುತ್ತೆ, ದಿನ ಬಿಟ್ಟು ದಿನ ಕುಯ್ದ್ಬಿಟ್ಟು ನಮಗೆ ಅದನ್ನ ಅವರು ಕಳಿಸಿ ಕೊಡ್ತಾರೆ. ಸೊ ಅಲ್ಲಿಂದ ನಮ್ಮ ಇದು ಸ್ಟಾರ್ಟ್ ಆಗುತ್ತೆ. ವಿ ಹ್ಯಾವ್ ಎ ಸೋರ್ಸಿಂಗ್ ಟೀಮ್, ಅವ್ರು ಹೋಗಿ ರೈತರ ಹತ್ರ ಐಡೆಂಟಿಫೈ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಏನ್ ರೇಟ್ ಇದೆ, ನಮಗೆ ಎಷ್ಟೇ ರೇಟ್ ಕಡಿಮೆ ಆದ್ರೂ ನಾವು ಅವ್ರ ಹತ್ರ ಏನ್ ಕಮಿಟ್ ಮಾಡಿರ್ತೀವಿ ಅದೇ ರೇಟ್ ಅಲ್ಲಿ ಫಸ್ಟ್ ತಗೊಂತೀವಿ. ಬೆಂಡಿ ಎಲ್ಲ ನಮಗೆ ಬರುತ್ತೆ ಪ್ರೋಸೆಸ್, ಬಂದಿದ್ದನ್ನ ನಮ್ಮ ಕ್ವಾಲಿಟಿ ಟೀಮ್ನವರು ಅವಾಗ್ಲೇನೆ ಚೆಕ್ ಮಾಡ್ತಾರೆ. ಬಿಕಾಸ್ ನಾವು ಹೋಲ್ ಬೆಂಡಿನ ಜನಗಳಿಗೆ ಕೊಡ್ತಾ ಇರೋದ್ರಿಂದ ನಮಗೆ ಆ ವರ್ಮ್ಸಿನ ರಿಸ್ಕ್ ಇರಬಾರ್ದು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಟೆಂಡರ್ ಓಕ್ರಾ ಮಾತ್ರ ನಾವು ಅವ್ರ ಹತ್ರ ಪ್ರೊಕ್ಯೂರ್ ಮಾಡ್ತೀವಿ. ಅಂದ್ರೆ ತುಂಬಾ ಎಳತೆ ಏನಿದೆ ಅದನ್ನ ಮಾತ್ರ ನಾವು ಪ್ರೊಕ್ಯೂರ್ ಮಾಡ್ಬಿಟ್ಟು ಫಸ್ಟ್ ಲೆವೆಲ್ ಆಫ್ ಸಾರ್ಟಿಂಗ್ ರೈತರ ಫಾರ್ಮ್ ಅಲ್ಲೇ ಆಗುತ್ತೆ. ನೆಕ್ಸ್ಟ್ ನಮ್ಮಲ್ಲಿ ಏನ್ ಬರುತ್ತೆ, ನಮ್ಮ QC ಟೀಮ್ ಅವ್ರು ಅದನ್ನ ಒಂದ್ಸಲಿ ನೋಡ್ತಾರೆ, ನೋಡ್ಬಿಟ್ಟು ಅಗೈನ್ ನಮ್ಮ ಇಟ್ ವಿಲ್ ಗೋ ಫಾರ್ ವಾಷಿಂಗ್. ಒಂದ್ಸಲಿ ವಾಶ್ ಆಗುತ್ತೆ, ಅದಕ್ಕೆ ನೀಟಾಗಿ ವಾಶ್ ಮಾಡ್ಬಿಟ್ಟು ನೀವು ಕೆಳಗಡೆ ನೋಡಿರ್ಬೋದು ನಮ್ಮ ಲೇಡೀಸ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅವರು ಅಗೈನ್ ಇನ್ನೊಂದ್ಸಲಿ ಮ್ಯಾನ್ಯುವಲ್ ಆಗಿ ಅದನ್ನ ಸಾರ್ಟಿಂಗ್ ಮಾಡ್ತಾರೆ. ಬಿಕಾಸ್ ಎಲ್ಲೋ ಸ್ವಲ್ಪ ಅದೊಂದು ಮುರುಟಾಗಿತ್ತು ಅಥವಾ ಏನೋ ಒಂದು ಸಣ್ಣ ಚುಕ್ಕೆ ಬಿದ್ದಿತ್ತು, ಆ ತರದ್ದೆಲ್ಲ ಇಶ್ಯೂ ಇದ್ದಾಗ ನಾವು ಚಾನ್ಸ್ ತಗೊಳಕ್ ಹೋಗಲ್ಲ. ನಾವೇನ್ ಮಾಡ್ತೀವಿ, 100 kg ಬಂದ್ರೆ ಒಂದು 20 kg ಅಲ್ಲೇನೆ ಅದು ಅಗೈನ್ ಮತ್ತೊಂದು ಲೆವೆಲ್ ಆಫ್ ಸಾರ್ಟಿಂಗ್ ಮಾಡ್ತೀವಿ. ಬಿಕಾಸ್ ಅದು ನಮಗೆ ನಮ್ಮ ಇಂಟೆನ್ಷನ್ ಇರೋದು ಕಸ್ಟಮರಿಗೆ ಹೋಗೋದು ಫ್ರೆಶ್ ಆಗಿರುವಂತ ಟೆಂಡರ್ ಓಕ್ರಾನೇ ಹೋಗ್ಬೇಕು ಅಂತ. ಅದರ ಸೈಜ್ ಆಗಿರ್ಬೋದು, ನಮ್ದೇ ಆದಂತ ಕೆಲವೊಂದಷ್ಟು ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸ್ ಅಲ್ಲಿ ಅಗೈನ್ ಸಾರ್ಟಿಂಗ್ ಮತ್ತೆ ಗ್ರೇಡಿಂಗ್ ಆಗುತ್ತೆ. ಗ್ರೇಡಿಂಗ್ ಆಗಿದ್ದು ಇಟ್ ವಿಲ್ ಗೋ ಫಾರ್ ಏನು ನಿಮ್ಗೆ ಬ್ಲಾಂಚಿಂಗ್ ಅಂತ ಏನ್ ಕರಿತೀವಿ, ಅದನ್ನ ಒಂದು 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಅಗೇನ್ ಅದನ್ನ ಕುದಿಸ್ತೀವಿ. ಬಿಕಾಸ್ ಅದರಲ್ಲಿರುವಂತ ಏನಾದ್ರು ಈಗ ಮೆಜಾರಿಟಿ ಆಫ್ ದ ನಮ್ಮ ಸೋರ್ಸಿಂಗ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲ ಇರುತ್ತೆ. ಬಟ್ ಕೆಲವು ಸಲ ಏನಾಗುತ್ತೆ, ಯಾರೋ ಹೊರಗಡೆ ಅವ್ರು ರೈತರು ಕೊಟ್ಟಾಗ ನಾವು ತಗೊಳಲ್ಲ ಅಂತ ಹೇಳಕ್ಕಾಗಲ್ಲ, ತಗೊಂತೀವಿ. ಬಟ್ ಅವರು ಯಾವ ತರದ ಪ್ರಾಕ್ಟೀಸಸ್ ಮಾಡಿರ್ತಾರೆ ಹೇಳಕ್ಕಾಗಲ್ಲ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅಗೇನ್ ಅದನ್ನ ಒಂದ್ಸಲಿ ಬ್ಲಾಂಚಿಂಗ್ ಮಾಡ್ತೀವಿ. ಬ್ಲಾಂಚಿಂಗ್ ಮಾಡ್ಬಿಟ್ಟು ಕೂಲ್ ಮಾಡ್ಬಿಟ್ಟು ನಮ್ಮ ಕೋಲ್ಡ್ ರೂಮಿಗೆ ಹೋಗುತ್ತೆ. -20 ಡಿಗ್ರಿ ಸೆಲ್ಸಿಯಸ್ ಕೋಲ್ಡ್ ರೂಮ್ ಅಲ್ಲಿ ಇಟ್ಬಿಟ್ಟು ವೆನೆವರ್ ಯಾವಾಗ ನಮ್ಮ ಬ್ಯಾಚ್ ಇರುತ್ತೋ ಆ ಬ್ಯಾಚ್ ಅಲ್ಲಿ ಅದನ್ನ ವ್ಯಾಕ್ಯೂಮ್ ಫ್ರೈಯಿಂಗ್ ಮಾಡ್ತೀವಿ. ಸೊ ವ್ಯಾಕ್ಯೂಮ್ ಫ್ರೈಯಿಂಗ್ ಅಲ್ಲಿ ಅದೇ 80 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಅದು ಎಂಟೈರ್ ಪ್ರೋಸೆಸ್ ಆಗುತ್ತೆ. ಅದರಲ್ಲಿರುವಂತ ಕಂಪ್ಲೀಟ್ ಮಾಯಿಶ್ಚರ್ ಕಂಟೆಂಟ್ ನ ರಿಮೂವ್ ಮಾಡ್ತೀವಿ. ಅಗೈನ್ ಅದು ಒಂದೂವರೆ ಗಂಟೆಯಿಂದ 2 ಗಂಟೆ ಪ್ರೋಸೆಸ್. ಸೊ ಅದೇ ಒಂದ್ಸಲಕ್ಕೆ ಒಂದು 200 ರಿಂದ 250 kg ಬ್ಯಾಚ್ ಹೋಗುತ್ತೆ. ಸೊ ಆ ಎಂಟೈರ್ ಪ್ರೋಸೆಸ್ ಆಗಿ ನಮಗೆ ವಾಪಸ್ ಔಟ್ಪುಟ್ ಬರೋದು ಆ ಇಡೀ ಬ್ಯಾಚ್ ಇಂದ 15 ರಿಂದ 20 kg ಮ್ಯಾಕ್ಸಿಮಮ್. ಅಲ್ಲಿಂದ ಬಂದಿದ್ದನ್ನ ಅಗೈನ್ ಅವರು ನಮ್ಮ ಏನು ಪ್ಯಾಕೇಜಿಂಗ್ ಏರಿಯಾಕ್ಕೆ ತಗೊಂಡು ಹೋಗ್ತಾರೆ. ಪ್ಯಾಕೇಜಿಂಗ್ ಏರಿಯಾದಲ್ಲಿ ಸೀಸನಿಂಗ್ ಆಗುತ್ತೆ. ಇಮಿಡಿಯೇಟ್ ಆಗಿ ಪ್ಯಾಕೇಜಿಂಗ್ ಹೋಗ್ಬಿಟ್ಟು ಪ್ಯಾಕಿಂಗ್ ಆಗ್ಬಿಟ್ಟು ಎಲ್ಲೂ ಕೂಡ ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ಸ್ ಇರಲ್ಲ. ಎಂಟೈರ್ ಥಿಂಗು ಆಲ್ಮೋಸ್ಟ್ ಎಷ್ಟು ನಾವು ಆಟೋಮ್ಯಾಟಿಕ್ ಆಗಿ ಅಥವಾ ಕೈಯಲ್ಲಿ ಅವ್ರು ಮುಟ್ಟದೇನೆ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಪ್ಯಾಕಿಂಗ್ ಆಗುತ್ತೋ ಆ ಲೆವೆಲ್ ಅಲ್ಲಿ ಅದನ್ನ ನಾವು ಮಾಡಿಬಿಟ್ಟು ಫ್ರೆಶ್ ಆಗಿರುವಂತ ಪ್ರಾಡಕ್ಟ್ ಅನ್ನೇ ಪ್ಯಾಕ್ ಮಾಡ್ಬಿಟ್ಟು ಇದು ಡೈರೆಕ್ಟ್ ಆಗಿ ಶೆಲ್ಫ್ಗೆ ಹೋಗುತ್ತೆ. ಓಕೆ ಡನ್. ಅಂಡ್ ಇವಾಗ ನಾವು ಡೈರೆಕ್ಟ್ ಆಗಿ ತಗೋಬೇಕಂದ್ರೆ ನಿಮ್ದು ಏನಾದ್ರು ವೆಬ್ಸೈಟ್ ಇದೆಯಾ, ಮಾರ್ಕೆಟಿಂಗ್ ವೆಬ್ಸೈಟ್? ಎಸ್, ನಮ್ದೇ fruittreat.com ಅಂತ ಇದೆ, FRUITTREAT.com. ನಮ್ಮ ವೆಬ್ಸೈಟ್ ನಲ್ಲೇ ಥ್ರೂಔಟ್ ಇಂಡಿಯಾ
ಫ್ರೀ ಡೆಲಿವರಿ ಇದೆ, ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ಸ್ ಅವೈಲಬಲ್ ಇದೆ. ಅದು ಬಿಟ್ಟರೆ ಅಮೆಝಾನ್ ಇದೆ, ಬಿಗ್ ಬಾಸ್ಕೆಟ್ ಎಲ್ಲ ಕಡೆನೂ ಅವೈಲಬಲ್ ಇದೀವಿ. ಮತ್ತೆ ಮೆಜಾರಿಟಿ ಆಫ್ ದ ಲೋಕಲ್ ಸ್ಟೋರ್ಸ್ಗಳಲ್ಲೂ ಒಳ್ಳೊಳ್ಳೆ ರಿಟೇಲ್ ಸ್ಟೋರ್ಸ್ಗಳೇನಿದೆ ಅದರಲ್ಲೂ ಆಲ್ರೆಡಿ ನಮ್ಮ ಪ್ರೆಸೆನ್ಸ್ ಇದ್ದೇ ಇದೆ. ಓಕೆ ಡನ್. ಶೆಲ್ಫ್ ಲೈಫಲ್ಲಿ ಯಾವ ಥರ ಎಸ್, ಫೈನಲಿ ವಿ ಕೇಮ್ ಟು ಆನ್ ಎಂಡ್ ಗೈಸ್. ಎಂಟೈರ್ ವಿಡಿಯೋ ನೋಡಿರ್ತೀರ ಕಾರಂತ್ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್. ಆ್ಯಂಡ್ ಓವರ್ ಆಗಿ ನನಗೇನು ಅನಿಸ್ತು ಅಂತ ನಾನು ಹೇಳ್ಬಿಡ್ತೀನಿ ನೋಡಿ. ಕಾಮನ್ ಆಗಿ ನೀವು ಎಲ್ಲೇ ಹೋದ್ರಿ ಸ್ನ್ಯಾಕಿ ಐಟಮ್ಸ್ ತಿಂತೀರಾ, ಅದನ್ನಂತೂ ಹೆಲ್ತಿಯಾಗಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದೇ ಇದೊಂದು ಕಾನ್ಸೆಪ್ಟು. ನಾನೊಂದಷ್ಟು ಸ್ಯಾಂಪ್ಲಿಂಗ್ನ ಟ್ರೈ ಮಾಡಿದೆ. ನನಗೇನು ಅನಿಸ್ತಂದರೆ ಯಾವ ಫುಡ್ ಪ್ರಾಡಕ್ಟ್ ತಿಂತಿರೋ ಅದರ ಟೇಸ್ಟ್ ಅಂತೂ ಹಾಗೆ ರಿಸಂಬಲ್ ಆಗುತ್ತೆ. ಅದರಲ್ಲೊಂದು ನಿಮಗೆ ಸ್ನ್ಯಾಕಿ ಕೈಂಡ್ ಆಫ್ ಒಂದು ಟೆಚ್ಚು ಕೊಟ್ಟಿರ್ತಾರೆ, ಅದೇ ಒಂಥರ ಮಜಾ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ, ನಮ್ಮ ಕರ್ನಾಟಕ ಪ್ರಾಡಕ್ಟ್ ಇದು. ಶೃಂಗೇರಿಲೇ ಓನಾಗಿ ರನ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಇದು. ಆಲ್ಮೋಸ್ಟ್ ಒಂದು 20 ಪ್ರಾಡಕ್ಟ್ಸ್ನ ಇವರು ಸೆಲ್ ಮಾಡಿಕೊಂಡು ಬರ್ತಾಯಿದ್ದಾರೆ. ಇವರ ಡೀಟೇಲ್ಸ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡಿದ್ದೀನಿ. ಟೇಸ್ಟ್ ಮಾಡಿದ್ರು ಅಥವಾ ಟೇಸ್ಟ್ ಮಾಡಿಲ್ಲ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇವರ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಬಿಗ್ ಬಾಸ್ಕೆಟಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ನಾರ್ಮಲ್ ರೀಟೇಲ್ ಸ್ಟೋರ್ಸಲ್ಲೂ ಕೂಡ ಸರ್ವ್ ಮಾಡ್ಕೊಂಡು ಬರ್ತೀರಾ ಗೈಸ್. ಜಸ್ಟ್ ಒನ್ಸ್ ಟೇಸ್ಟ್ ಮಾಡಿ ಗ್ಯಾರಂಟಿ ಅಡಿಕ್ಟ್ ಆಗ್ತಾರೆ ಅಂತಲೇ ಹೇಳ್ತೀನಿ. ಮಕ್ಕಳು ದೊಡ್ಡವರು ಚಿಕ್ಕವರು, ಮಕ್ಕಳು ಚಿಕ್ಕವರು ಎಲ್ಲ ಒಂದೇ ಅಲ್ಲ, ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಯಾರೇ ಆಗಿದ್ರು ಹೆಲ್ತಿಯಾಗಿ ಈ ಥರ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ತಿನ್ನೋಕೆ ಒಂಥರ ಮಜಾ ಇರುತ್ತೆ ಅಂತಲೇ ಹೇಳ್ತೀನಿ ಗೈಸ್. ಇವರ ಪೂರ್ತಿ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ, ಆರ್ಡರ್ ಮಾಡಿ, ಟೇಸ್ಟ್ ಮಾಡಿ ಅಂತ ಹೇಳ್ತಾ ಹೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ. ಆ್ಯಂಡ್ ಹೇಳಕ್ಕೆ ಮಾಡ್ತದೆ, ಈಗ ಶೃಂಗೇರಿ ಪಕ್ಕದಲ್ಲೇ ಅವರ ಔಟ್ಲೆಟ್ ಇದೆ, ಅಲ್ಲಿಗೆ ಹೋಗೋಣ. ಫುಡ್ ಪ್ರಾಡಕ್ಟ್ಸ್ ತೊಗೊಂಡು ಬೆಂಗಳೂರಿಗೆ ಹೊರಡೋಣ.